ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ನಮಸ್ತೆ ಸ್ನೇಹಿತರೆ, ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಬೆಳಗಿನ ಝೂಮ್ ಮಾರ್ನಿಂಗ್ ಕ್ಲಾಸ್ ಅಲ್ಲಿ. ಸೊ ಇವತ್ತು ಸೆಕೆಂಡ್ ವೀಕ್ ಕ್ಲೋಸಿಂಗ್ ಇದೆ, 14ನೇ ತಾರೀಕು. ಅದೆಲ್ಲ ತುಂಬಾ ಅಲರ್ಟ್ ಆಗಿ ನಿಮ್ಮ ಟೀಮಿನ ಕನ್ಸಿಸ್ಟೆನ್ಸಿ CNC ನ ಮಾಡಿಸ್ತಾ ಇದ್ದೀರಾ. ವೆರಿ ಗುಡ್, ಕಂಗ್ರಾಚುಲೇಷನ್. ಎಸ್, ಈ ಸಲ ಯಾರಿಗೆ ಲಕ್ಕಿ ಡ್ರಾ ಬರ್ತದೆ ಗೊತ್ತಿಲ್ಲ ಸರ್. ಎಷ್ಟು ಜನಕ್ಕೆ ಬೇಕು ಸರ್ ಆಕ್ಟಿವಾ? ಎಸ್ ಐ ಅಂತ ಹೇಳಿ ನೋಡೋಣ, ಅಥವಾ ಅಡ್ಮಿಟ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ನಿಮಗೆ ಬೇಕಾಗಿದೆ. ಕನ್ಸಿಸ್ಟೆನ್ಸಿ ಮಾಡೋರಿಗೆ ಮಾತ್ರ ಇದೆ, ಕನ್ಸಿಸ್ಟೆನ್ಸಿ ಮಾಡಿದ್ದರಿಗೆ ಕೊಡಲ್ಲ. ಬೇಕಾ? ಎಸ್ ಸರ್, ಬೇಕು ಸರ್. ಬೇಕೇ ಬೇಕು ಸರ್. ಬೇಕೇ ಬೇಕು. ಅದ್ರಲ್ಲೂ ನಮ್ಮ ಬೇಕು ಟೀಮಿಗೆ ಸರ್. ಬಂದ್ರೆ ಇನ್ನೂ ಬೆಟರ್ ಸರ್. ಸೂಪರ್ ಸರ್. ನಮ್ಮ ಟೀಮಿಗೆ ಬೇಕು ಬಂದ್ರೆ ಸರ್. ಅಂದ್ರೆ ಇನ್ನೂ ಖುಷಿ. ಯಾರ ಬಟ್ ನಮ್ಮ ಸೌತ್ ಇಂಡಿಯಾಗೆ ಬಂದ್ರೆ ತುಂಬಾ ಚೆನ್ನಾಗಿರ್ತದೆ ಸರ್. ಓಕೆ ಸರ್. ಟೀಮ್ ನನಗೆ ಸೌತ್ ಇಂಡಿಯಾ ಸರ್. ಸೂಪರ್ ಸೂಪರ್, ವಂಡರ್ಫುಲ್. ಸೂಪರ್ ಸರ್. Okay, sir. ಎಲ್ಲರಿಗೂ ಬೇಕು, ಬಟ್ ಇರೋದು ಒಂದೇ ಒಂದು. Okay. ಇರೋದು ಒಂದೇ, ಬಟ್ ನಿಮ್ಮ ಲಕ್ ಒಂದು ಬಟ್ ಇನ್ನು 25, 25 ಇವತ್ತು ಲಕ್ಕಿ ಡ್ರಾಸ್ ಇದೆ, ಹೌದಲ್ವಾ? ಅದರಲ್ಲಿ ನೀವು ತಗೊಬಹುದು. ಸ್ನೇಹಿತರೆ, ಅಂತ ಒಂದು ಅವಕಾಶ, ಒಂದು ಉಪಯೋಗ ಪಡ್ಕೊಳ್ಳೋದಕ್ಕೆ ನಮಗೆ ಒಂದು ಚಾನ್ಸ್ ಇದೆ. ಯಾಕಂದ್ರೆ ನೋಡಿ, ಮೊನ್ನೆ ಗೋಪಾಲ್ ಸರ್ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ನನಗೆ ತುಂಬಾ ಖುಷಿ ಆಯ್ತು. SHP ಅಲ್ಲಿ ಯಾವ ಲೆವೆಲ್ ಅಲ್ಲಿ, ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಇವತ್ತು ಮ್ಯಾನೇಜ್ಮೆಂಟ್ ವರ್ಕ್ ಮಾಡ್ತಿದೆ ಅನ್ನೋದನ್ನ ಸ್ವಲ್ಪ ನೀವು ಗಮನ ಇಟ್ಟು ಕೇಳಿ. ಗೋಪಾಲ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಇನ್ನೇನು ಲೇಟ್ ಇಲ್ಲ, ನಮ್ಮ ಒಂದು ಏನ್ 2 ವೀಲರ್ ಅಂತೂ ನಾವು ಕೊಡ್ತಾ ಇದೀವಿ. ಎಸ್ಎಮ್ 2 ವೀಲರ್ ನಾವು ಕೊಡ್ತಾ ಇದೀವಿ. ಬಟ್ ಇನ್ ಶಾರ್ಟ್ಲಿ ನಮ್ಮ ಕಂಪ್ನಿ ಕಡೆಯಿಂದ ನಾವು ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಮಾಡೋದಕ್ಕೆ ನಾವು 4 ವೀಲರು ಸಹ ಕನ್ಸಿಸ್ಟೆನ್ಸಿಗೆ ಇಡ್ತೀವಿ ಅನ್ನೋ ಒಂದು ಮಾತನ್ನ ಮೊನ್ನೆ ನಮ್ಮ ಇಸ್ಕಾಂ ಕಮಿಟಿಯಲ್ಲಿ ನಾವು ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು ಸ್ನೇಹಿತರ. ಸ್ವಲ್ಪ ಆಲೋಚನೆ ಮಾಡಿ, 1000 BV, 2,500 ರೂಪಾಯಿ ಪ್ರಾಡಕ್ಟ್ ಚಿಕ್ಕಮ್ಮೆ ಮನೆಗೆ ಬೇಕಾಗಿರೋಂಥದ್ದು, ನಿಮ್ಮ ಚಾಯ್ಸಿನ ನಿಮಗೆ ಇಷ್ಟವಾಗಿರೋಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ನೀವು ಮಾಡಿದ್ದಕ್ಕೆ 2,500 BV, 2,500 ರೂಪಾಯಿ ಪ್ರಾಡಕ್ಟ್ನ 2,500 ಪ್ರಾಡಕ್ಟ್ನ ಫ್ರೀ ಕೊಟ್ಟು, ಅದರಲ್ಲಿ ನಿಮ್ಮ ಬಿಸ್ನೆಸ್ ಗ್ರೋತ್ ಮಾಡೋದಕ್ಕೆ ಲಕ್ಕಿ ಡ್ರಾನ ಇಟ್ಟು, ಬೈ ಚಾನ್ಸ್ ಆಕ್ಸಿಡೆಂಟಲ್ ಡೆತ್ ಆದ್ರೆ ಅದಕ್ಕೆ ನಿಮ್ಮ ಫ್ಯಾಮಿಲಿಗೆ ಸೇವಿಂಗ್ ಮಾಡೋದಕ್ಕೆ ಒಂದು ಆಫರ್ ಇಟ್ಟು, ಅಂಡ್ ದೆನ್ ನೀವು ನಿರಂತರವಾಗಿ ಮಾಡಿದ್ದಕ್ಕೆ ಕಂಪನಿ ಕಡೆಯಿಂದ ಕನ್ಸಿಸ್ಟೆನ್ಸಿ ಆಫರ್ ಅಲ್ಲಿ 3 ತಿಂಗಳು, 6 ತಿಂಗಳು, 12 ತಿಂಗಳಿಗೆ ನಿಮಗೆ ಪ್ರಾಡಕ್ಟ್ ನ ಫ್ರೀ ಕೊಡ್ತಾ ಇದೆ. ಎಂತ ಒಂದು ಸ್ವರ್ಣ ಅವಕಾಶ ನೋಡಿ. ತುಂಬಾ ಜನ ಇವತ್ತು ಕನ್ಸಿಸ್ಟೆನ್ಸಿ ಮಾಡಿದ್ದಾರೆ, ಮಾಡ್ತಾ ಇದಾರೆ. ರಿಯಲಿ ವೆರಿ ಗುಡ್ ಸರ್. ನಿಮಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಂದು ಏನು 1000 BV ಇದೆಯಲ್ಲ, ಇದೇನ ಕಂಪ್ನಿಗೆ ಏನು ಕಮ್ಮಿ ಬಿಡಲ್ಲ, ನಿಮ್ಮ ಅಪ್ಲೈನಿಗೆ ಏನು ಕಮ್ಮಿ ಬಿಡಲ್ಲ. ಬಟ್ ಆದ್ರೆ ನಿಮ್ಮ 1000 BV ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತದೆ. ಎಷ್ಟು ಜನಕ್ಕೆ ಅನುಮಾನ ಇರ್ಬೋದು, ನಾನು 1000 BV ಮಾಡ್ಕೊಂಡ್ಬಿಟ್ರೆ ಏನು ಸರ್, ಏನಾರು ಆಗ್ತದ ಸರ್? ನೋಡಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಒಂದು ಆಕ್ಷನ್ ತಗೊಳ್ಳೋದಕ್ಕೆ, ಒಂದ್ ಸೆಕೆಂಡ್, ನಮಗೊಂದು ಆಕ್ಷನ್ ತಗೊಳಕ್ಕೆ ತುಂಬಾ ವಸ್ತುಗಳು ನಮ್ಮನ್ನ ಹಿಡಿತಾರೆ. ಯಾಕಂದ್ರೆ ತುಂಬಾ ಸಲ ನಾವೇನ್ ಮಾಡ್ತೀವಿ ಗೊತ್ತಾ, ಒಂದು ದೊಡ್ಡ ತಪ್ಪು, ನಾವು ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ, ಬಟ್ ಆದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಆಕ್ಷನ್ ತಗೊಳ್ಳೋದಕ್ಕೆ ನಾವು ಹಿಂಜಿರ್ತೀವಿ ಅಲ್ವಾ? ಯಾಕೆ, ಕಾರಣ ಏನು ಅಂತ ನಾನು ನೋಡಿದಾಗ ಸ್ನೇಹಿತರೆ, ಸ್ವಲ್ಪ ಇಂಪಾರ್ಟೆಂಟ್ ವಸ್ತುಗಳಿದೆ. ನಾವು ರೆಡಿ ಇದೀವಿ ಸರ್, ಇಲ್ಲ ಆಕ್ಷನ್ ತಗೊಬೇಕು, ನಾವು ಆಕ್ಷನ್ ಮಾಡಬೇಕು, ಇಲ್ಲ ಸರ್ ನಾವು ಗೆಲ್ಲಬೇಕು ಅನ್ನೋ ಒಂದು ಗುರಿ ನಮ್ಮಲ್ಲಿ ಇರ್ತದೆ ಸರ್. ಬಟ್ ಆದ್ರೆ ಅದು ಬೈ ಚಾನ್ಸ್ ಎಲ್ಲ ಒಂದು ಕಡೆ ನಾವು ಸರಿಯಾದ ಒಂದು ಗೋಲ್ ನ ತಗೊಂಡೆ, ಓಕೆ, ಸರಿಯಾದ ಒಂದು ಟಾರ್ಗೆಟ್ ನಾವು ತಗೊಳ್ಳದೆ ನಾವೇನ್ ಮಾಡ್ತೀವಿ ಸರ್, ಅದನ್ನ ಮುಂದೂಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಗೆ ಆ ಒಂದು ಇದರಲ್ಲಿ ಸಕ್ಸಸ್ ಸಿಗಲ್ಲ. ಅದಕ್ಕೋಸ್ಕರ ನಾವು ಸ್ನೇಹಿತರೆ, ನಾವು ಮಾಡುವಂತ ಕೆಲಸ ಇದೆಯಲ್ಲ, ಒಂದು ಕ್ಲಿಯರಿಟಿ ಇರಬೇಕು. ಯಾವಾಗ ನಮ್ಗೆ ಕ್ಲಿಯರಿಟಿ ಇರ್ತದಲ್ಲ, ನೋಡಿ, ತುಂಬಾ ಜನರಿಗೆ ಒಂದು ಎನಿಮೀಸ್ ಅಂತ ಹೇಳ್ಬಹುದು, ಸ್ವಲ್ಪ ವಸ್ತುಗಳಿದೆ. ಆ ವಸ್ತುಗಳು ನಾವು ಬಿಟ್ರೆ ಸರ್, ನಮ್ಮ ಜೀವನದಲ್ಲಿ ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ನಾವು ಬೆಳಿಬಹುದು. ಯಾವ್ದಪ್ಪ ಆ ಎನಿಮೀಸ್ ಅಂತ ಹೇಳಿದ್ರೆ, ಫಸ್ಟ್ ಸ್ನೇಹಿತರೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ನಮ್ದು ಒಂದು ಗೋಲ್ ಇರೋದಿಲ್ಲ, ಏನ್ ಮಾಡ್ಬೇಕು ಅನ್ನೋದಕ್ಕೆ.
ಜಸ್ಟ್ ನಾವೇನೋ ಜಾಯ್ನ್ ಆಗ್ತೀವಿ, ಮಾಡ್ತಾ ಇರ್ತೀವಿ. ಈಗ 1000 BV ಸರ್, 1000 BV ನಮ್ಗೇನೋ ಫ್ರೀ ಪ್ರಾಡಕ್ಟ್ ಬರುತ್ತೆ ಅಂತ ಒಬ್ರು ಮಾಡ್ಬೋದು, ಅಥವಾ ಸರ್ ಲಕ್ಕಿ ಡ್ರಾ ಬರುತ್ತೆ ಅಂತ ಮಾಡ್ಬೋದು. ಬಟ್ ಇದರಿಂದ ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಎಷ್ಟು ಈಸಿ ಆಗುತ್ತೆ ಅಂತ ನಮ್ಗೆ ಇದು ಗೊತ್ತಿಲ್ಲ. ಎರಡನೇದು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ನಾವು ಗೋಲ್ ಸೆಟ್ ಮಾಡ್ತೀವಿ, ಬಟ್ ನಮ್ಮ ಹತ್ರ ಪ್ಲಾನಿಂಗ್ ಇರಲ್ಲ. ಪ್ಲಾನಿಂಗ್ ಇರಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಇದು ನಮಗೆ ಒಂದು ಬಿಸ್ನೆಸ್ ಅಲ್ಲಿ ಆಕ್ಷನ್ ತಗೊಳ್ಳಕ್ಕೆ ಎನಿಮೀಸ್ಗಳಿದೆ. ತುಂಬಾ ಏನಕ್ಕೆ ಇಷ್ಟ, ಯಾರಿಗೂ ಇಷ್ಟ ಅಲ್ಲ ಸರ್. ಒಂದು ಆಕ್ಟಿವ್ ಹೋಂಡಾ, ನನಗೆ ಲಕ್ಕಿ ಡ್ರಾ ಬರಬೇಕು ಸರ್, ನನಗೂ ಫ್ರಿಜ್ ಬರಬೇಕು, ನನಗೂ ವಾಷಿಂಗ್ ಮಿಷಿನ್ ಬರಬೇಕು, ನನಗೂ AC ಬರಬೇಕು ಅನ್ನೋ ಒಂದು ಲಕ್ಕಿ ಡ್ರಾಲಿ ಎಲ್ಲರಿಗೂ ಆಸೆ ಇದೆ. ಬಟ್ ಆದ್ರೆ ನಾವು ಮಾಡುವಂತ ಆಕ್ಷನ್ ಅಲ್ಲಿ ಕಮ್ಮಿ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಮ್ಮಲ್ಲಿ ಒಂದು ಗೋಲ್ ಇರೋದಿಲ್ಲ. ಎರಡನೇದು, ನಮಗೊಂದು ಕ್ಲಿಯರ್ ಆ ಗೋಲ್ನ ರೀಚ್ ಮಾಡೋದಕ್ಕೆ ನಮ್ಮ ಹತ್ರ ಪ್ಲಾನಿಂಗ್ ಇರಲ್ಲ. ಪ್ಲಾನಿಂಗು ಇರುತ್ತೆ, ಗೋಲ್ ಇರುತ್ತೆ, ಬಟ್ ಆದ್ರೆ ಸ್ನೇಹಿತರೆ, ಮೂರನೇ ದೊಡ್ಡ ಒಂದು ಎನಿಮಿ ಅಂದ್ರೆ ನಮಗೆ ಆಕ್ಷನ್ ನಾವು ತಗೊಳ್ಳೋದು. ಓಕೆ, ಗೋಲು ಇದೆ ಸರ್, ಪ್ಲಾನಿಂಗು ಮಾಡಿದೀವಿ, ಆಕ್ಷನ್ ತಗೊಳಕ್ಕೆ ರೆಡಿ ಆಗ್ತಿದೀವಿ, ಬಟ್ ಆದ್ರೆ ತುಂಬಾ ಜನ ಲೇಜಿನೆಸ್ ಇಂದ ಆ ಕೆಲಸದಲ್ಲಿ ಮುಂದೋಗೋದಿಲ್ಲ. ಯಾಕಂದ್ರೆ ಸ್ನೇಹಿತರೆ, ಇದು ನಮ್ಮ ಬಿಸ್ನೆಸ್ ಅಂತ ನಾವು ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದೀವಿ, ನೀವು ಬಂದಾಗಲೇ ಫಸ್ಟ್ ಡೇ 1 ಇಂದ, ಸೊ ದುಡ್ಡು ಒಂದಲ್ಲ, ಯಾವಾಗಲೂ ನಿಮಗೆ ಮಾತಾಡ್ತೀನಿ, ದುಡ್ಡು ಒಂದೇ ನಾವು ಇದರಲ್ಲಿ ದುಡಿಯೋದಲ್ಲ, ತುಂಬಾ ವಸ್ತುಗಳು ನಮಗೆ ಇಲ್ಲಿ ಫ್ರೀಯಾಗಿ ಸಿಗ್ತದೆ. ಆ ವಸ್ತುಗಳು ಹೊರಗಡೆ ನಿಮ್ಗೆ ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಸರ್. ಹಾಗಾಗಿ ಈ ವಸ್ತುಗಳು ನಮಗೆ ಪಡ್ಕೊಬೇಕು ಅಂದ್ರೆ ಸರ್, ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ಒಂದು ರೈಟ್ ಇನ್ಫಾರ್ಮೇಶನ್ ತಗೊಂಡು, ಯಾಕಂದ್ರೆ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ ಸಿಕ್ಕಿದ್ರಿಂದ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇನ್ನೊಂದು ನಾವು ದೊಡ್ಡ ತಪ್ಪು, ನಮಗೊಂದು ಎನಿಮಿ ಏನಂತ ಹೇಳಿದ್ರೆ, ನನಗೆ ಪ್ರೋಕಾಸ್ಟಿನೇಷನ್ ಮಾಡೋದು, ಮುಂದೂಡೋದು. ಸರ್ ಈ ತಿಂಗಳಿಂದ ಮುಂದಿನ ತಿಂಗಳು ನಾನು ಮಾಡ್ತೇನೆ. ಇವತ್ತು 14ನೇ ತಾರೀಕು, ಮ್ಯಾಕ್ಸಿಮಮ್ ಜನಗಳು ಇವತ್ತು ನಿಮ್ಮ CNC ಮುಗಿಸ್ತೀರಾ, ವೆರಿ ಗುಡ್. ಬಟ್ ಆದ್ರೆ ಒಂದು ವಾರದ ಮುಂಚೆನೆ ಮುಗಿಸ್ಬೋದಿತ್ತು, 15 ದಿನ ಮುಂಚೆನೆ ಮುಗಿಸ್ಬೋದಿತ್ತು, 1ನೇ ತಾರೀಕಿಗೆ ನೀವು ಮಾಡಬಹುದಿತ್ತು. ನಾವು ಪ್ರೋಕಾಸ್ಟಿನೇಷನ್ ಮಾಡ್ತಾ 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 ಮುಂದೂಡ್ತಾ ಇವತ್ತು ಇಲ್ಲಿಗೆ ಬಂದಿದ್ದೀವಿ 14ನೇ ತಾರೀಕಿಗೆ. 14 ತಾರೀಕು ನಾವೇನ್ ಮಾಡ್ತೀವಿ, ಸ್ವಲ್ಪ ಈ ನೋಡಿ, ಯಾವ್ದೋ ಒಂದು ಬಿಸಿ ಬಂತು, ಏನೋ ಕೆಲಸ ಬಂತು, ಏನೋ ಒಂದು ನಾವು ಯಾವ್ದೋ ಒಂದು ವರ್ಕ್ ಅಲ್ಲಿ ಆಗ್ಬಿಟ್ವಿ, ಅಥವಾ ಮರ್ತು ಬಿಡ್ತೀವಿ. ಎಷ್ಟೋ ಜನಗಳು ಬಿಸ್ನೆಸ್ ಲೆಫ್ಟ್ ರೈಟ್ ಮಾಡಿ ಸೆಲ್ಫ್ ಮಾಡೋದು ಮಾಡ್ತಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಅನುಭವ ಆಗಿದೆ ಇರೋ ಗೊತ್ತಿಲ್ಲ. ಎಷ್ಟೋ ಜನ ಅಂದ್ರೆ ತಿಂಗಳು ಪೂರ್ತಿ ಬಿಸ್ನೆಸ್ ಮಾಡಿರ್ತಾರೆ, ಲೆಫ್ಟ್ ರೈಟ್ ಬಿಸ್ನೆಸ್ ವ್ಯಾಲ್ಯೂಮ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಟೀಮ್ ಅಲ್ಲಿ ತುಂಬಾ ಜಾಗದಲ್ಲಿ ಆಗಿದೆ, ನಾರ್ತ್ ಅಲ್ಲಿ ಆಗಿದೆ, ಸೌತ್ ಅಲ್ಲೂ ಆಗಿದೆ. 2.5 ಲಕ್ಷ ಬಿ ಬಂದಿರ್ತದೆ, ಕ್ರೋನಾಂಬಾಸಿಡರ್ ಲೆವೆಲ್ ರೀಚ್ ಆಗಿರ್ತಾರೆ. ಅಂದ್ರೆ ಯಾಕಂತ ಹೇಳಿದ್ರೆ, ನಾಳೆ ಮಾಡೋಣ, ನಾಳೆ ಮಾಡ್ತೀನಿ, ನೋಡೋಣ ಎಷ್ಟು ಬರ್ತದೆ ಅಷ್ಟು ನೋಡಿ ಮಾಡ್ತೀನಿ 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 ಅಂತ ಆಲ್ರೆಡಿ ಎಲ್ಲ ಪೂರ್ತಿ ಕ್ಲಿಯರ್ ಆಗಿ ಬಂದಿರ್ತದೆ, ಸೆಲ್ಫ್ ಮಾಡಿ. ಹಾಗಾಗಿ ನಾವು ಈ ಕೆಲಸದಲ್ಲಿ ಯಾವತ್ತು ಮುಂದಿರ್ಬೇಕು ಸರ್, ಅರ್ಥ ಆಗ್ತದೆ. ಯಾಕಂದ್ರೆ ಇವತ್ತು ನೀವು ಮಾಡಿದ್ರೆ, ಈ ತರ ಪ್ರಯತ್ನ ನಾವು ಮಾಡೋದು ಬಿಡಬಾರ್ದು ಯಾವತ್ತು. ಪ್ರಯತ್ನ ಎಂಬುದು ಬೀಜ, ಹೇಗೆ ನಾವು ಬಿತ್ತುತ್ತೀವಿ ಅದು. ಯಾಕಂದ್ರೆ ನಾವು ಪ್ರಯತ್ನ ಮಾಡ್ತಾ ಇದ್ರೆ, ಪ್ರಯತ್ನ ಬೀಜದ ಹಾಗೆ, ಬಿತ್ತನೆ ಮಾಡ್ಬೇಕು ನಾವು, ಚಿಗುರಿದ್ರೆ ಮರವಾಗ್ತದೆ, ಇಲ್ಲಾದ್ರೆ ಮಣ್ಣಲ್ಲಿ ಗೊಬ್ಬರ ಆಗ್ತದೆ. ನಿಮ್ಮ ಎಫರ್ಟ್ ಯಾವತ್ತೂ ಲಾಸ್ ಆಗಲ್ಲ ನಿಮ್ಗೆ. ಯಾಕಂದ್ರೆ ಯಾವ ರೀತಿ ಸ್ನೇಹಿತರೆ, ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಹೆಂಗಿರ್ಬೇಕಂದ್ರೆ, ನದಿಗಳು ಸಾಕ್ತಾ ಇರುತ್ತೆ ಮುಂದೆ, ಆ ರೀತಿ ನಾವು ಸಾಕ್ತಾ ಇರ್ಬೇಕು. ನಮ್ಮ ಜೀವನದಲ್ಲಿ ಏನು ಕಳೆದೋಗಿದೆ ಸರ್, ಓಕೆ, ಬಟ್ ಮುಂದೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ, ಏನೋ ಒಂದಾಯ್ತು, ಯಾರೋ ಬಿಟ್ಟು ಏನೋ ಒಂದಾಯ್ತು, ಏನೋ ಟೀಮ್ ಸೆಟ್ ಆಗಿಲ್ಲ, ಮತ್ತೊಂದೊಬ್ರು ಬಂದು, ಇದು ನೀವು ಮುಂದೆ ಇರೋಂಥ ಕೆಲಸನ ಫೋಕಸ್ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿ ಆಗ್ತದೆ ನಿಮ್ಮ ಗೆಲುವಿಗೆ. ಯಾಕಂದ್ರೆ ನಾವಿಲ್ಲಿ ಒಬ್ಬೊಬ್ಬರನ್ನ ತುಳಿದು ನಾವು ಬದುಕ್ತಾ ಇಲ್ಲ, ಇಲ್ಲಿ ನಾವು ಒಬ್ಬೊಬ್ಬರನ್ನ ತಿಳಿದು ಅವರ ಜೀವನ ಬದಲಾಯಿಸಿ ನಾವು ಬದುಕ್ತಾ ಇದ್ದೀವಿ. ಹೌದಲ್ವ? ಹೊರಗಡೆ ಯಾವುದೇ ನೀವು ಪ್ರೊಫೆಷನ್ ಹೋಗಿ, ಆ ಪ್ರೊಫೆಷನ್ ನಿಮಗೆ ಜನ ತುಳಿದು ಬದುಕ್ತಾರೆ. ನಾನು ಮುಂದಿರ್ಬೇಕು ಅಂತ ನಿಮ್ಮನ್ನ ಹಿಂದೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಎಂತ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಅಲ್ಲಿ ನಾವಿದೀವಿ ಸ್ನೇಹಿತರೆ. ನಿಮ್ಮ ಸೀನಿಯರ್ ಹಿಂದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಮುಂದೆ ಹೋಗೋದಕ್ಕೆ ಬಿಡ್ತಾರೆ. ಎಷ್ಟೋ ಸಲ ಸ್ನೇಹಿತರೆ, ನೀವು ಸ್ಟೋರೀಸ್ ಕೇಳಿರ್ತೀರ, ಎಷ್ಟೋ ಸಲ ತಮ್ಮ ಜೀವನದಲ್ಲಿ ಈ ಮಾತುಗಳನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರ.
ದೇವ್ರ ಅವಕಾಶ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ ಅವಕಾಶ ತನ್ನ ಜೀವನ ಬದಲಾಯಿಸ್ಕೊಳ್ಳಕ್ಕೆ. ತುಂಬಾ ಏನೇನ್ ಮಾಡ್ತಾರೆ ಹೇಳಿದಲ್ಲ, ಈ ಒಂದು ನಮ್ಮ ಆ ಮುಂದೂಡುವಂತ ಅಭ್ಯಾಸ ಇರ್ಬೋದು, ಲೇಸಿನೆಸ್ ಇರ್ಬೋದು, ನಾವು ಆಕ್ಷನ್ ತಗೊಳ್ಳದೆ ಇರ್ಬೋದು, ನಮ್ಮಲ್ಲಿ ಒಂದು ಪ್ಲಾನಿಂಗ್ ಇಲ್ಲದೆ ಇರ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬರ್ತಾ 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 ಲೇಸಿ ಆಗ್ತಾ ಹೋಗ್ತೀವಿ. ನೋಡಿ, ನಮ್ಮಲ್ಲೂ ಆಕ್ಟಿವ್ ಇನ್ಆಕ್ಟಿವ್ ಎರಡು ಐಡಿ ಇದೆಯಲ್ಲ. ನಮ್ಮಲ್ಲಿ ಆಕ್ಟಿವ್ ಐಡಿ ಇದೆ, ಇನ್ಆಕ್ಟಿವ್ ಐಡಿ ಇದೆ. ಆಕ್ಟಿವ್ ಐಡಿ ಅಂದ್ರೆ ಏನು? ಈ ಮಂತ್ ನೀವೇನು ಮಾಡಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಐಡಿ ಕಾಣಿಸ್ತಾ ಇದೆ ಇನ್ಆಕ್ಟಿವ್. ಆಕ್ಟಿವ್ ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಪ್ರತಿದಿನ ವರ್ಕ್ ಮಾಡ್ತಾ ಇದ್ರೆ, ನೀವು ಪ್ರತಿ ತಿಂಗಳು ಇನ್ಕಮ್ ತಗೊಂತ ನಿಮ್ಮ ಐಡಿಲಿ ಆಕ್ಟಿವ್ ಅಂತ ತೋರಿಸುತ್ತೆ. ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಅಂತ ತೋರಿಸುತ್ತೆ ಅಷ್ಟೇ ಅಲ್ಲಿ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ನಾವು ಆಕ್ಟಿವ್ ಇರಬೇಕು. ನಿಮ್ಮ ಬಾಡಿಯಲ್ಲಿ ನಿಮ್ಮ ಆರ್ಗನ್ಗಳು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ. ನಮ್ಮ ಹಾರ್ಟ್ ಬೀಟ್ ಆಗಿಲ್ಲ ಅಂದ್ರೆ ನಾವು ಹೋಗ್ಬಿಡ್ತೀವಿ. ಕಣ್ಣು ಮುಚ್ಚೋದಕ್ಕೆ, ಕಣ್ಣು ಕಾಣಿಸಿಲ್ಲ ಅಂದ್ರೆ ಕಣ್ಣು ಕಾಣಿಸೋದಿಲ್ಲ ಮುಂದೆ. ಯಾವ ರೀತಿ ನಿಮ್ಮ ಆರ್ಗನ್ಗಳು ವರ್ಕ್ ಮಾಡುತ್ತಲ್ಲ ಸರ್, ಎಲ್ಲಿ ತನಕ ನಿಮ್ಮ ಆರ್ಗನ್, ಎಲ್ಲಿ ತನಕ ನಿಮ್ಮ ಹಾರ್ಟ್ ಬೀಟ್ ಇದೆ, ಬಿಟ್ ಆಗ್ತಾ ಇರುತ್ತೆ, ಅಲ್ಲಿ ತನಕನೂ ನೀವು ಗೆಲ್ಲುವಂತ ಒಂದು ಅವಕಾಶ ದೇವ್ ಕೊಟ್ಟಿರ್ತಾನೆ. ಬಟ್ ಆದ್ರೆ ನಾವೇನ್ ಮಾಡ್ತೀವಿ ಸರ್, ನಾವು ಪ್ರೋಕಾಸ್ಟೇಟ್ ಮಾಡ್ತಾ ಮುಂದುವರ್ತಾರೆ. ದಯವಿಟ್ಟು ನಿಮ್ಮ ಟೀಮ್ ಅಲ್ಲಿ ಯಾರೆಲ್ಲ 1000 BV ಮಾಡಿಲ್ಲ, ಯಾರೆಲ್ಲ ಕನ್ಸಿಸ್ಟೆನ್ಸಿ ಮಾಡಿಲ್ಲ, ಅವರಿಗೆ ಫೋಕಸ್ ಮಾಡಿ ಕನ್ಸಿಸ್ಟೆನ್ಸಿ ಮೇಲೆ. ಎಸ್, ಅವರಿಗೊಂದು ರೈಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗಿ ಸ್ನೇಹಿತರೆ. ಓಕೆ, ಸೊ ಇವತ್ತು ನಾನು ನಿಮ್ಮ ಸಮಯ ವ್ಯರ್ಥ ಮಾಡಲ್ಲ, ಜಸ್ಟ್ ಒಂದು ಕನ್ಸಿಸ್ಟೆನ್ಸಿ ಬಗ್ಗೆ ನಿಮಗೆ ಮಾತಾಡಿದೆ. ಇವತ್ತು ನಾನು ನಿಮಗೆ ಒಂದು ವಂಡರ್ಫುಲ್ ಇನ್ಫಾರ್ಮೇಶನ್, ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಅದನ್ನು ಮಾಹಿತಿ ಕೊಡ್ತೀನಿ. ಓಕೆ, ಸೊ ಹಾಗೆ ಇವತ್ತು SHPL ಡೇ ಬೈ ಡೇ ಮತ್ತೆ ಪ್ರತಿ ತಿಂಗಳು, ಪ್ರತಿ ವರ್ಷ ನಾವು ನೋಡ್ದಂಗೆ, ಯಾಕಂದ್ರೆ ನಾವು SHPL ಮಗುವಾಗಿಂದ ನೋಡಿದ್ವಿ. ಇವತ್ತು 6 ವರ್ಷ ಆಗಿರ್ಬೋದು, ಬಟ್ ಈ ಮಗು ಹುಡ್ದಾಗಿಂದ ನಾವು 6 ವರ್ಷದಿಂದ SHPL ನ ನೋಡ್ತಾ ಇದೀವಿ. SHPL ಮ್ಯಾನೇಜ್ಮೆಂಟ್ ಜೊತೆ ಇದೀವಿ. SHPL ನ ವಿಷನ್ ನಾವು ನೋಡ್ತಾ ಇದೀವಿ. SHPL ಗ್ರೋತ್ ಆಗೋದ್ ನಾವು ನೋಡ್ತಾ ಇದೀವಿ. ಯಾಕಂದ್ರೆ 6 year ಇಂದ SHPL ಒಂದು ವಂಡರ್ಫುಲ್ ಆಗಿ ಗ್ರೋತ್ ಆಗ್ತದೆ. ಎಷ್ಟೋ ಜನಗಳಿಗೆ ಅನುಮಾನ ಇತ್ತು, ಕಂಪ್ನಿ ನಡೀತದ, ಕಂಪ್ನಿ ಮುಂದೆ ಹೋಗ್ತದ, 3 ತಿಂಗಳು 6 ತಿಂಗಳು 3 ವರ್ಷದಲ್ಲಿ. ಎಷ್ಟೋ ಜನ ಬಾಯಿಗೆ ಬಂದಂಗೆ ಹೇಳಿದ್ರು, ಬಟ್ ಅದು ಅವತ್ತು ಅವ್ರ ಬಾಯಿ ಮುಚ್ಚಿದೆ. ಯಾಕಂದ್ರೆ SHPL ಇರುವಂತ ಒಂದು ಪ್ರಾಡಕ್ಟ್ಸ್, ಸರ್ವಶ್ರೀ ಇರುವಂತ ಒಂದು ಪ್ಲಾನ್, ಸರ್ವಶ್ರೀ ಇರುವಂತ ಒಂದು ಮ್ಯಾನೇಜ್ಮೆಂಟ್, ಸರ್ವಶ್ರೀ ಇರುವಂತ ಒಂದು ಲೀಡರ್ಶಿಪ್ ಸ್ನೇಹಿತರೆ ಎಲ್ಲ ಕಡೆ ಇರ್ಬೋದಿಲ್ಲ ಅಂತಲ್ಲ. ಬಟ್ ಆದ್ರೆ ಇವತ್ತು ಒಂದು ನಮಿಗೋಸ್ಕರನೇ ನಮ್ಮ ಮ್ಯಾನೇಜ್ಮೆಂಟ್ ಇವತ್ತು 24/7 ವರ್ಕ್ ಮಾಡ್ತದೆ. ಎಷ್ಟೋ SHPL ಸ್ನೇಹಿತರೆ ಡೇ 1 ಇಂದ ನಾನು ನೋಡಿದಾಗ ಎಷ್ಟೋ ಜನಗಳು SHPL ಅಲ್ಲಿ ಸರ್ SHPL ಆಗೋದಿಲ್ಲ, ಅದಕ್ಕಿಂತ ಬೆಟರ್ ಇದೆ ಅಂತ ಹೊರಗಡೆ ಹೋಗಿ ಎಷ್ಟೋ ಜನ ವರ್ಕ್ ಮಾಡಿ, ಎಷ್ಟೋ ಜನ ಬೆಟರ್ ಇದೆ ಅಂತ ಹೋಗಿ ಇವತ್ತು SHPL ಗಿಂತ ನಾನು ಮುಂದೆ ಹೋಗ್ತೇನೆ ಅಂತ ಆಗ್ದೇನೆ ಮತ್ತೆ SHPL ಗೆ ರಿಟರ್ನ್ ಆಗಿರೋದು, ಆಗ್ತಾ ಇರೋಂತ ವಿಚಾರಗಳನ್ನ ನೋಡ್ತೀರಾ, ಮುಂದೆ ನೋಡ್ತೀರಾ, ನೀವು ನೋಡ್ತಾ ಇದೀರ. ಯಾಕಂದ್ರೆ SHPL ಇಸ್ ದ ಬೆಸ್ಟ್. ಇಷ್ಟು ಈಸಿ ಪ್ಲಾನು, ಇಷ್ಟು ವಂಡರ್ಫುಲ್ ಆಗಿರೋಂತ ಒಂದು ಸಿಸ್ಟಮ್, ಬೈ 1 get 1 ಇವತ್ತು ಸ್ನೇಹಿತರೆ ನಿಮಗೆ. ಅದ್ರ ಜೊತೆ ನಿಮಗೆ ವೀಕ್ಲಿ ಇನ್ಕಮ್, BV ಕ್ಯಾರಿ ಫಾರ್ವರ್ಡ್ ಅಂತ BV ಇಂದ ನಿಮಗೆ ಅಚೀವ್ಮೆಂಟ್. ಸರ್ ಅಚೀವ್ಮೆಂಟ್ ಬಿಡಿ, ಕ್ಯಾರಿ ಫಾರ್ವರ್ಡ್ BVನೇ ಕೊಡೋದಿಲ್ಲ. ಕ್ಯಾರಿ ಫಾರ್ವರ್ಡ್ BV ಆದ್ರೆ ತುಂಬಾ ಜನಗಳು ಇವತ್ತು ಎಷ್ಟೋ ಕಂಪ್ನೀಸ್ ಅಲ್ಲಿ ಉಳ್ಕೊಂತಾರೆ, ಬಟ್ ಕಂಪ್ನಿಲಿ ಪ್ರತಿ ತಿಂಗಳು 0 ಆಗುತ್ತೆ. ಬಟ್ SHPL ಹೆಂಗಿದೆ ಸರ್, ನೀವು ಮಾಡೋಂತ ಒಂದೊಂದು BV ನಿಮ್ಗೆ ಕೌಂಟ್ ಆಗಿ ವೀಕ್ಲಿ ಇನ್ಕಮ್ ಬರುತ್ತೆ. ನೀವು ಮಾಡುವಂತ ಒಂದೊಂದು BV ನಿಮ್ಗೆ ಕೌಂಟ್ ಆಗಿ ನೀವು ಥೈಲ್ಯಾಂಡ್ ಟ್ರಿಪ್ ಹೋಗ್ಬೋದು, ದುಬೈ ಹೋಗ್ಬೋದು, ಸ್ವಿಟ್ಜರ್ಲೆಂಡ್ ಹೋಗ್ಬೋದು, ಆಸ್ಟ್ರೇಲಿಯಾ ಹೋಗ್ಬೋದು, ಯುರೋಪ್ ಹೋಗ್ಬೋದು, ವರ್ಲ್ಡ್ ಟೂರ್ ಹೋಗ್ಬೋದು. ಈಗ ಒಂದು ಜನಗಳಿಗೆ ಭರವಸೆ ಬಂದಿದೆ ಏನಂತ ಹೇಳಿದ್ರೆ, ನಾನು SHPL ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಹುದು ಅಂತ. ಬಟ್ ಅನುಮಾನ ಇನ್ನೂ ಜಾಸ್ತಿ ಇದೆಯಾ, ಸೊ ನಾವು ಗೆಲ್ಲೋದಕ್ಕಿಲ್ಲ. ಸೊ ನಿಮಗೆ ಕ್ಲಿಯರ್ ಆಗಿ ಒಂದು ಪಾತ್ ತೋರಿಸ್ತಾರೆ ಗೋಪಾಲ್ ಕುಂದ್ರ ಸರ್. ನೋಡಿ ಎಷ್ಟೋ ಜನಗಳು ಸ್ನೇಹಿತರೆ ಈಗ ಏನ್ ಅಚೀವ್ಮೆಂಟ್ ಮಾಡಿದ್ರು ನೋಡಿರಲ್ಲ ನೀವು. ಕ್ರೌನ್ ಅಂಬಾಸಿಡರ್ ಇದ್ದಂತಾರು ಯೂನಿವರ್ಸಲ್ ಆಗ್ಬಿಟ್ಟು, ಯಾಕಂದ್ರೆ ಆ 1ನೇ ದಿನದಿಂದ ಇಲ್ಲಿವರೆಗೆ ನಿರಂತರವಾಗಿ ಅವ್ರ SHPL ಬಗ್ಗೆ ಅವ್ರ ಎಜುಕೇಶನ್ ನ ತಗೊಂಡು ಬೇರೆಯವರಿಗೆ ಅದ್ರ ಬಗ್ಗೆ ಕಲಿಸ್ತಾ ಮುಂದಾಳತ್ವನ ವಹಿಸಿ ಮಾಡ್ತಾ ಇದ್ರು. ಎಷ್ಟೋ ನಮ್ಮ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಕ್ರೌನ್ ಅಂಬಾಸಿಡರ್ ಇದ್ರು, ಅವರು ಕ್ರೌನ್ ಅಂಬಾಸಿಡರ್, ಬಟ್ ಯೂನಿವರ್ಸಲ್ ಆದ್ರು. ನಾರ್ತ್ ಅಲ್ಲಿ ಅವ್ರು ಮೇಡಮ್ ಅವರು ಕ್ರೌನ್ ಅಂಬಾಸಿಡರ್ ಇದ್ರು, ಅವರು ಯೂನಿವರ್ಸಲ್ ಆದ್ರು. ಯೂನಿವರ್ಸಲ್ ಆದ್ರು ಅಂದ್ರೆ ಕಂಪ್ನಿ 2 ಟೂರ್ ಕೊಡ್ಬೇಕಾಗ್ತದೆ ಫ್ರೀ, 3. ಕ್ರೌನ್ ಅಂಬಾಸಿಡರ್ ಇದ್ದಾಗ ಅವ್ರಿಗೆ ಏನು ಅಚೀವ್ಮೆಂಟ್ ಇರಲಿಲ್ಲ, ಹೌದಲ್ವಾ? ಕ್ರೌನ್ ಅಂಬಾಸಿಡರ್ ಇಂದ ಆಟೋಮೆಟಿಕ್ BV ಕ್ಯಾರಿ ಫಾರ್ವರ್ಡ್ ಆಗಿ ಮುಂದೆ ಬಂದಾಗ ಅವರಿಗೆ 3 ಟೂರ್ಗಳು ಫ್ರೀ ಸಿಕ್ತು. ಒಂದು ಥೈಲ್ಯಾಂಡ್ ಟ್ರಿಪ್ ಫ್ರೀ ಆಯ್ತು, 2ನೇದು ದುಬೈ ಟ್ರಿಪ್ ಫ್ರೀ ಆಯ್ತು, 3ನೇದು ಸ್ಟಾರ್ ಕ್ರೂಸಿಗೆ ಎಲಿಜಿಬಲ್ ಆದ್ರು ಅಟ್ ಎ ಟೈಮ್.
ಈ BV ಕ್ಯಾರಿ ಫಾರ್ವರ್ಡ್ ಇಂದ ನಿಮ್ಮ ಅಚೀವ್ಮೆಂಟ್ಸ್, ನಿಮ್ಮ ರ್ಯಾಂಕ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ಈ ಮೂರು ಫ್ರೀ ಕೊಟ್ಟಂಗತ್ತಲ್ಲ ಕಂಪನಿ ಪ್ಲಾನ್ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಕಂಪನಿಗೆ ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು? ಸ್ವಲ್ಪ ಆಲೋಚನೆ ಮಾಡಿದ್ರ? ಎಷ್ಟು ಲಕ್ಷಾಂತರ ರೂಪಾಯಿ ಕಂಪನಿ ದುಡ್ಡು ಉಳಿಸ್ಕೊಂಬೋದಿತ್ತು? ಇವತ್ತು ನಾವು ನೋಡೋ ಪ್ರಕಾರ ಎಷ್ಟೋ ಜನಗಳು ಯೂನಿವರ್ಸಲ್ ಆಗಿದ್ದಾರೆ, ಎಷ್ಟೋ ಡಬಲ್ ಆಗಿದ್ದಾರೆ, ಎಷ್ಟೋ ತ್ರಿಬಲ್ ಆಗಿದ್ದಾರೆ. ಸೊ ಇದೆಲ್ಲ ಅವರಿಗೆ ಫಾರಿನ್ ಟ್ರಿಪ್ಸ್ ಫ್ರೀ ಕೊಡ್ಬೇಕಲ್ಲ. ಯಾಕಂದ್ರೆ ನಮ್ಮ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಲ್ಲಿ ಆಫ್ಟರ್ ಡಬಲ್ ಅಂಬಾಸಿಡರ್ ನಿಮಗೆ ಫ್ರೀ ಪೇಡ್, ಫುಲ್ಲಿ ಪೇಡ್ ನಿಮಗೆ ಕಂಪನಿ ಕಡೆಯಿಂದ ನಿಮಗೆ ಅಚೀವ್ಮೆಂಟ್ಸ್, ನಿಮಗೆ ನಿಮ್ಮ ಒಂದು ಫಾರಿನ್ ಟ್ರಿಪ್ಸ್ ಇದೆ. ಸ್ವಲ್ಪ ಆಲೋಚನೆ ಮಾಡಿ ಸ್ನೇಹಿತರೆ. ಇವತ್ತು ನಾವು ಮಾಡ್ತಾ ಇದ್ದಂತ ಕೆಲಸಗಳಲ್ಲಿ, ಮೊದಲೇ ನಾವಿದ್ದಂತ ಜಾಬ್ಗಳಲ್ಲಿ ಥೈಲ್ಯಾಂಡ್ ಹೋಗಕ್ಕಾಗ್ತಾ ಇತ್ತ? ನಾವು ಮಾಡ್ತಂತ ಕೆಲಸಗಳಲ್ಲಿ ನಾವು ದುಬೈ ಹೋಗಕ್ಕಾಗ್ತಿತ್ತ? ದುಬೈ ದುಡಿಯೋದಕ್ಕೆ ಯಾರ್ದೋ ಕಂಪ್ನಿ ಕೆಲಸ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಬಟ್ ಇವತ್ತು ಲೈಫ್ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ಯೋಚನೆ ಮಾಡಿರಲಿಲ್ಲ. ಸ್ಟಾರ್ ಕ್ರೂಸ್ ಗೊತ್ತಿರಲಿಲ್ಲ ನಮಗೆ. ಸ್ನೇಹಿತರೆ, ಇದೆಲ್ಲ ಸಾಧ್ಯ ಯಾವಾಗ ಆಗುತ್ತೆ ಗೊತ್ತಾ? ಮೈಂಡ್ ಇಂದ ಎಲ್ಲ ಕ್ಲಿಯರೆನ್ಸ್, ಎಲ್ಲ ಡಸ್ಟ್ ಬಿನ್ ಮಾಡ್ಕೊಂಬಾರ್ದು ತಲೆಯಲ್ಲಿ. ನಾವೆಲ್ಲ ಕಸ ತುಂಬ್ಕೊಂಡ್ಬಿಟ್ಟಿದ್ವಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಹೆಂಗೆ ನೀವು ಕಸ ಹೊಡಿತಿರಲ್ಲ ಪರಕೆ ತಗೊಂಡು ಮನೆಯಲ್ಲಿ, ಆ ರೀತಿ ಎಲ್ಲ ನೆಗೆಟಿವಿಟಿನ ಹೊರಗಡೆ ಹಾಕಿ, ಅಪ್ಲೈನ್ ಬಗ್ಗೆ ಇರ್ಬೋದು, ಕಂಪ್ನಿ ಬಗ್ಗೆ ತುಂಬಾ ತುಂಬ್ಕೊಂಡಿರ್ತೀರ ಬೇರೆ ಬೇರೆ ರೀತಿ. ಇದನ್ನೆಲ್ಲ ಕ್ಲಿಯರ್ ತಗೊಂಡು, ಇಲ್ಲಪ್ಪ ನಾನ್ ಬೆಸ್ಟ್ ಇದೀನಿ, ನಾನಿರಂತ ಕಂಪ್ನಿ ಬೆಸ್ಟ್ ಇದೆ, ನಾನು ಪ್ರಮೋಟ್ ಮಾಡ್ತಾರಂತ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನನಗೆ ಕೊಟ್ಟರಂತ ಪ್ಲಾನ್ ಬ್ಯೂಟಿಫುಲ್ ಆಗಿರಂತ ಯಾವಾಗ ನೀವು ವರ್ಕ್ ಮಾಡ್ತೀರಾ ಅವಾಗ ನಿಮ್ಗೆ ರಿಸಲ್ಟ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹೇಳಿದ್ರು, ನೀರು ಕುಡಿದ್ರು ನಿಮ್ಗೆ ಎಷ್ಟೋ ರೋಗಗಳು ದೂರ ಆಗುತ್ತೆ. ಯಾವಾಗ? ಭರವಸೆಯಿಂದ. ನೀವು ಅಮೃತ ಕುಡಿದ್ರು ಅನುಮಾನ ಮಾಡಿ, ನಿಮ್ಗೆ ಯಾವುದೇ ರೋಗ ದೂರ ಹೋಗಲ್ಲ. ಸೇಮ್ ಅದೇ ರೀತಿ ಸ್ನೇಹಿತರೆ, ನಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಗೆ ಒಂದು ಪಿನ್ ಪಾಯಿಂಟ್ ಅನುಮಾನ ಇತ್ತು ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಗೆಲ್ಲೋದಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಇರ್ತದೆ. ಸ್ಟಾರ್ಟಿಂಗ್ ನೀವು ಬಂದಿರ್ತೀರಾ, ನಿಮ್ಗೆ ಏನು ಗೊತ್ತಿರೋದಿಲ್ಲ, ಬೇರೆ ಕಡೆಯಿಂದ ನಾವು ಬಂದಿರ್ತೀವಿ. ಏನ್ ಸಾರಿ ನಾವು ಪ್ರೊಫೆಷನ್ ಆಗಿ ತಗೊಂಬೋದಾ, ಇದು ನಾನು ಜಾಬ್ ಬಿಟ್ಟರೆ ನಾನು ಮಾಡ್ತೀನಿ ಅಂತ ತುಂಬಾ ನನಗೆ ಕೇಳ್ತಾರೆ. ತುಂಬಾ ಎಲ್ಲ ಸರ್ ಪಾರ್ಟ್ ಟೈಮ್ ಅಲ್ಲಿ ಸರ್ ನಿಮ್ಗೆ ಏನ್ ಬೇಕು? ಪಾರ್ಟ್ ಟೈಮ್ ಅಲ್ಲಿ ಮಾಡ್ಬೇಕಾ? ಪಾರ್ಟ್ ಟೈಮ್ ಅಲ್ಲಿ ನೀವು ಮಾಡ್ಬೇಕಾಗಿರೋಂತ ಒಂದು ಸಿಸ್ಟಮ್ ನಾವು ನಿಮ್ಗೆ ಕ್ರಿಯೇಟ್ ಮಾಡ್ಕೊಡ್ತೀವಿ. ಯಾವ ರೀತಿ ಮಾಡ್ಬೇಕು ಅಂತ. ಫುಲ್ ಟೈಮ್ ಅಲ್ಲಿ ಮಾಡ್ಬೇಕಾ? ಫುಲ್ ಟೈಮ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ನಿಮ್ಗೆ ಯಾಕಂತ ಹೇಳಿದ್ರೆ ಅದ್ರ ಪ್ರಕಾರ ಸ್ವಲ್ಪ ನಿಮ್ಗೆ ಸ್ಟ್ರಗಲ್ ಆಗುತ್ತೆ. ಯಾಕಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈಗ ಮಿಲಿಟರಿಗೆ ಹೋಗಿ ಜಾಯ್ನ್ ಆಗಿರ್ಬೋದು, ಅಥವಾ ನೀವು ಸೈನ್ಯದಲ್ಲಿ ಸೇರ್ಬೇಕಾದ್ರೆ ನಿಮಗೊಂದು ಇದು ಮಾಡಿಸ್ತಾರೆ, ಅವ್ರು ಟ್ರೈನಿಂಗ್ ಕೊಡ್ತಾರೆ. ಎಷ್ಟೋ ಜನ ಟ್ರೈನಿಂಗ್ ಅಲ್ಲಿ ಸೋತ್ ಬಿಡ್ತಾರೆ. ಯಾವಾಗ ಪರ್ಫೆಕ್ಟ್ ಆಗ್ತಾರಲ್ಲ ಅವಾಗ ಅವ್ರು ಕಮಾಂಡ್ ಆಗೋದು. ಹಾಗೆ ನೀವು ಈ ಬಿಸ್ನೆಸ್ ಅಲ್ಲಿ SHPL ಬ್ರ್ಯಾಂಡ್ ಅಂಬಾಸಿಡರ್ ಆಗ ನಿಮಗೂ ಟ್ರೈನಿಂಗ್ಸ್ ಗಳಿರುತ್ತೆ. ನಿಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆ ಸಮಯಕ್ಕೆ ಊಟ ಸಿಗಲ್ಲ, ಒಂದೊಂದ್ಸಲ ನಿದ್ದೆ ಕಮ್ಮಿ ಮಾಡ್ಬೇಕಾಗುತ್ತೆ. ಇಲ್ಲ ಸರ್, ರೈಟ್ ಟೈಮ್ ಎಲ್ಲ ನನಗೆ ಬೇಕು, ನಾನು SHPL ಬ್ರ್ಯಾಂಡ್ ಅಂಬಾಸಿಡರ್ ಹತ್ತಿನ ತಿಂಗಳಿಗೆ 1 ಲಕ್ಷ ಬೇಕು ಅಂದ್ರೆ ಎಲ್ಲ 0 ತಿಂಗಳು ಹಿಂಗಡೆ ಒಂದಿರ್ತದೆ, ಅದು ಬರಲ್ಲ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಒಂದು ವಿಷಯ, ನಾವು ಬಿಸ್ನೆಸ್ ನಾವು ಮಾಡ್ತಾ ಇದೀವಿ. ಈ ಬಿಸ್ನೆಸ್ ಅಲ್ಲಿ ಪ್ರತಿದಿನ ನಾವು ಹಾರ್ಡ್ ವರ್ಕ್ ಮಾಡ್ತಿದೀವಿ, ನಾವು ಕೆಲಸ ಮಾಡ್ತಿದೀವಿ, ಜನಗಳಿಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದೀವಿ. ಬಟ್ ಆದ್ರೂ ಯಾಕೆ ಜನಗಳಿಗೆ ಇವತ್ತು ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗ್ತಾ ಇಲ್ಲ ಅಂದ್ರೆ, ಎಲ್ಲೋ ಒಂದು ಕಡೆ ಜನಗಳಿಗೆ ಇದ್ರ ಬಗ್ಗೆ ತಪ್ಪು ಮಾಹಿತಿ ಮೊದಲೇ ತಗೊಂಡಿದ್ದಾರೆ, ಅಥವಾ ನಾವು ಹೇಳ್ಬೇಕಾದ್ರೆ ಸರಿಯಾಗಿ ಹೇಳ್ತಾ ಇಲ್ಲ. ತಪ್ಪು ಮಾಹಿತಿ ಅಂದ್ರೆ ಎಲ್ಲ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ. ಯಾವೊಂದು ಕಂಪ್ನಿಲಿ ಕೆಲಸ, ಯಾವೊಂದು ಮನಿ ಸರ್ಕ್ಯುಲೇಷನ್ ಅಲ್ಲಿ ಇಲ್ಲಿ ನಾವು ಹೇಳಿದ್ವಲ್ಲ, ಲಾಸ್ಟ್ ಯಾವ ವ್ಯಕ್ತಿ ನಾವು ಮೀಟ್ ಮಾಡಿದಾಗ ಅವ್ರು ಹೇಳಿ, ಸಾರ್ ನಂದು ಸೈಡ್ ಇತ್ತು, ನಾನು ಕಳ್ಕೊಂಡೆ, ನನ್ನ ಮನೆ ಇತ್ತು ಸರ್, ಅದು ಕೊಟ್ಟು ಬಾಡಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವುದು ಮನಿ ಸರ್ಕ್ಯುಲೇಷನ್ ಕಂಪ್ನಿಗೆ ಸೇರಿದ್ರು, ಯಾವ್ದೋ ಸ್ಕೀಮ್ ಕಂಪ್ನಿಗಳಿಗೆ ಹೋಗಿ ಸೇರಿದ್ರು. ಇವತ್ತು ಸರ್ವಶ್ರೀ ಆ ರೀತಿ ಇಲ್ವಲ್ಲ ಸರ್, ದುಡ್ಡು ನಮಗೆ ನೀವು ಕೊಡ್ತೀರಾ, ನಾವು ನಿಮ್ಮ ಕೈಗೆ ಪ್ರಾಡಕ್ಟ್ ಕೊಡ್ತಾ ಇದೀವಿ, ನೀವೇ ಪ್ರಾಡಕ್ಟ್ ಕೊಡ್ತಾ ಇದೀರಾ, ಅದಕ್ಕೆ ಬಿಸ್ನೆಸ್ ವ್ಯಾಲ್ಯೂಮ್ ಬರ್ತಾ ಇದೆ. ಆ ಬಿಸ್ನೆಸ್ ವ್ಯಾಲ್ಯೂಮ್ ಇಂದ ನಿಮ್ಗೆ ಇನ್ಕಮ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ಏನಿದೆ ಸರ್? ಇಲ್ಲಿ ಏನಿಲ್ವಲ್ಲ. ನೀವು 1,000 ರೂಪಾಯಿ ಕೊಟ್ರೆ 2,000 ರೂಪಾಯಿ ಪ್ರಾಡಕ್ಟ್ ಕಂಪ್ನಿ ಕೊಡ್ತಾ ಇದೆ, 2,000 ಕೊಟ್ರೆ 4,000 ಪ್ರಾಡಕ್ಟ್ ಕಂಪ್ನಿ ಕೊಡ್ತಾ ಇದೆ. ಇಲ್ಲಿ ನಾವು ಮೋಸ ಹೋಗುವಂಥದ್ದು, ಮೋಸ ಮಾಡುವಂತ ಇಲ್ಲಿ ಏನು ವಿಷಯನೇ ಇಲ್ಲ. ಬಟ್ ಆದ್ರೆ
ಆದ್ರೆ ಜನಗಳು ಯಾವುದೋ ಒಂದು ಕಂಪ್ನಿ ಹೇಳಿದ್ರು ಸರ್, ಇಲ್ಲ ಸರ್ ನಾನು ಇಂತ ಯಾವುದು ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋ ಸರ್ ಹೇಳಿದೆ, ನೀವು ಮಾಡಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಸರ್, ನೀವು ಮಾಡಿದ್ದ ಯಾವುದೋ ಮನಿ ಸರ್ಕಲ್ ಸ್ಕೀಮ್ ಸ್ಕ್ಯಾಮ್ ಕಂಪ್ನಿಗಳು ಸರಿ ನೋಡಿ ಇದು ಹಿಂಗಿದೆ. ಹಾ, ಅವ್ರ ತೋಟಕ್ಕೆ ನಾವು ಹೋಗಿದ್ವಿ, ಅಲ್ಲಿ ಹೋದಾಗ ಅಲ್ಲಿ ಹಸುಗಳು ಸ್ವಲ್ಪ ಕೆಲಸ ಮಾಡಿ 1 ಲೀಟರ್ ಕಾಸಿದೆ ತಗೊಳ್ಳಿ, ಇದು ನಾನು ಸಿಂಗಲೇ ಕೊಟ್ಟೆ ಅವರಿಗೆ, ಆಯ್ತಾ, ಅವ್ರಿಗೆ ಕೊಟ್ಟು ₹150 ಕಮ್ಮಿ ಇಸ್ಕೊಂಡು ನಾನು ಪ್ರಾಡಕ್ಟ್ ಕೊಟ್ಟೆ. ಅವ್ರು ಕೊಟ್ಟ ಮೇಲೆ ಸರ್ ಅವ್ರು ಯೂಸ್ ಮಾಡಿ ಸರ್ ನಾನು ಬರ್ತೀನಿ ಒಂದು 3-4 ದಿನ ಬಿಟ್ಟು, 1 ವಾರ ಬಿಟ್ಟು ಅಂದೆ. ಅವ್ರು 3 ದಿನದ ಮೇಲೆ ನನಗೆ ಕಾಲ್ ಮಾಡಿದ್ರು, ನಾನು ಮಾಡೋಕ್ಕಿಂತ ಮುಂಚೆ. ಯಾಕಂತ ಹೇಳಿದ್ರೆ ಸರ್ ತುಂಬಾ ಚೆನ್ನಾಗಿದೆ ಸರ್, ನಿಮ್ಮ ಹಸು ತುಂಬಾ ಆಕ್ಟಿವ್ ಇದೆ ಸರ್, ಯಾವಾಗ್ಲೂ ಒಂಥರ ಕೂತ್ಕೊಂಡ್ಬಿಡ್ತಿತ್ತು, ಇವತ್ತು ಎಷ್ಟು ಚೆನ್ನಾಗಿ ಆಕ್ಟಿವ್ ಇದೆ, ಆರಾಮಾಗಿದೆ, ಚೆನ್ನಾಗಿ ಮೇವು ತಿಂತದೆ, ಹಾಲು ಸಹ ಚೆನ್ನಾಗಿ ನಮ್ಗೆ ಸ್ವಲ್ಪ ಜಾಸ್ತಿ ಬರ್ತದೆ ಸರ್. ಸರ್ ಇದರ ಮತ್ತೆ ಬೇರೆ ಇದೆಯಾ? ನಾನು ಅವರಿಗೆ ಫೋರ್ಸ್ ಮಾಡಲಿಲ್ಲ ಸರ್, ನಾನು ಅವರಿಗೆ ಸರ್ ಬನ್ನಿ ನಮ್ಮ ಜೊತೆಲಿ ಜಾಯ್ನ್ ಆಗ್ಬಿಡಿ, ನಿಮ್ ಜೀವನ ಚೇಂಜ್ ಮಾಡ್ಬಿಡ್ತೀನಿ, 1 ಲಕ್ಷ ಬರುತ್ತೆ, ಮನೆ ಬರುತ್ತೆ, ಇದು ನಾನು ಹೇಳಲಿಲ್ಲ ಅವರಿಗೆ. ಯಾಕಂದ್ರೆ ಮುಂದೆ ಇರೋಂಥ ವ್ಯಕ್ತಿ ಯಾರಿಗೆ ಏನ್ ಹೇಳಬೇಕು ನಮ್ಗೆ ಅರ್ಥ ಆದ್ರೆ ಮಾತ್ರ ಸರ್ ನಾವು ಗೆಲ್ಲೋದಕ್ಕೆ ಸಾಧ್ಯ. ಯಾರಿಗೂ ದುಡ್ಡು ಬೇಕಾಗಿರ್ತದೆ, ನಾವು ಹೋಗಿ ಸರ್ ನಿಮ್ಗೆ ಆರೋಗ್ಯ ಸಿಗುತ್ತೆ ಅಂತೀವಿ. ಯಾರಿಗೆ ಆರೋಗ್ಯ ಬೇಕಾಗಿರುತ್ತೆ, ನಾವು ದುಡ್ಡು ಸಿಗುತ್ತೆ ಅಂತ ಹೇಳ್ತೀವಿ. ಯಾರಿಗೂ ಬೇರೆ ಏನೋ ಬೇಕಾಗಿರ್ತದೆ, ನ್ಯೂ ಫ್ರೆಂಡ್ಸ್ ಮಾಡ್ಬೇಕಾಗ್ತಾರೆ, ನಾವು ಬೇರೆ ತುಂಬಾ ಜನಗಳು ಇವತ್ತು ನಾವು ಯಾರಿಗೆ ಏನ್ ಕೊಡಬೇಕು ಅದು ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಫೇಲ್ ಆಗ್ತದೆ. ಸೊ ನೀವು ಮುಂದೆ ಯಾಕೆ ನಿಮ್ಗೆ ಟ್ರೈನಿಂಗ್ಸ್ ಯಾಕೆ ಇಂಪಾರ್ಟೆಂಟ್, ಯಾಕೆ ಸೆಮಿನಾರ್ಸ್ ಯಾಕೆ ಇಂಪಾರ್ಟೆಂಟ್, ಯಾಕೆ ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಇದನ್ನೆಲ್ಲ ಕಲಿಸ್ತಾರೆ ನಿಮ್ಮ ಲೀಡರ್ಸ್ ಅಲ್ಲಿ. ನಾವೆಲ್ಲ ಗೊತ್ತು ಬಿಡಿ ಸರ್, ನನಗೆ ಹೇಳಿದ್ದೆ ಹೇಳೋದು, ಮಾಡಿದ್ದೆ ಮಾಡೋದು, ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ 6:30 ಎದ್ದು ಏನ್ ನೋಡ್ಬೇಕು, ಏನ್ ಕೇಳಬೇಕು ಅನ್ನೋ ಮನೋಭಾವ ತುಂಬಾ ಜನಗಳಿದೆ. ಹಾಗೆ ಎಷ್ಟೋ ಜನಗಳು ಇವತ್ತು ಎಲ್ಲಿದ್ದಾರೆ ಅಲ್ಲಿದ್ದಾರೆ, ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋರು ಮುಂದೆ ಹೋಗ್ತಾ ಇದಾರೆ. ಹಾಗೆ ದಯವಿಟ್ಟು ಸ್ನೇಹಿತರೆ, ನೀವು ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇವತ್ತು 14ನೇ ತಾರೀಕು ಮ್ಯಾಕ್ಸಿಮಮ್ ಇವತ್ತು ಪ್ಲಾನ್ ಮಾಡಿ ನಿಮ್ಮ ಟೀಮ್ ಅಲ್ಲಿ ಲೆಫ್ಟ್ ರೈಟ್ ನಿಮ್ಮ ಜಿಯಾಲಜಿಲಿ ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರಿಗೂ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡಿ. ನೀವು ನಿಮಗೆ ಬಿಸ್ನೆಸ್ ಬರುತ್ತೆ ಅಂತ ಮಾಡ್ಸೋಕೆ ಹೋಗ್ಬೇಡ್ರಿ, ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಮಾಡ್ತೀರಿ ಅಂತ ಹೋಗಿ ನೀವು ಹೇಳಿ, ಆ ವ್ಯಕ್ತಿಗಳು ತಗೊಂತಾರೆ, ಅವರಿಗೆ ಮಾಹಿತಿ ಕೊಡಿ, 1000 BV ಅವ್ರ ಐಡಿಯಲಿ ಮಾಡಿಸಿ. ಸಿಂಪಲ್ ಪ್ರೋಸೆಸ್. ನಾವಿಲ್ಲಿ ಯಾರಿಗೂ ಏನು ಯಾರೋ ನಿಮ್ಗೆ ಹೇಳಿದಾರ ಸರ್ 2,000 ರೂಪಾಯಿ ಪ್ರಾಡಕ್ಟ್ ತಗೊಂಡು ನಾನೆಲ್ಲ ಮನೆ ಮಠ ಮಾರ್ಬಿಟ್ಟೆ ಅಂತ, ನೀವು ಯಾರಿಗಾರ ದುಡ್ಡು ಹಾಕ್ಸ್ತಿದ್ದೀರಾ? ಇಲ್ಲಲ್ಲ ಸರ್, 2 ಲಕ್ಷ ಅಕ್ಕಿ 3 ಲಕ್ಷ ಅಕ್ಕಿ ಅಂತ ಎಷ್ಟೋ ಜನಗಳು ಇವತ್ತು ತಾಳಿನ ಮಾರಿ ದುಡ್ಡು ಹಾಕಿದ್ದಾರೆ ಬೇರೆ ಬೇರೆ ಕಂಪನೀಸ್ಗಳಲ್ಲಿ. ಎಷ್ಟೋ ಜನಗಳು ಡೈಮಂಡ್ ಆಗೋದಕ್ಕೆ ತನ್ನ ಕೈಲಿರುವಂತ ಮೈಲಿದಂತ ಡೈಮಂಡ್ಗಳನ್ನ ಮಾರಿದ್ದಾರೆ ಮೋಟಿವೇಶನ್ ಆಗಿ. ಅಂತ ಮೋಟಿವೇಶನ್, ಮನೆ ಹಾಳು ಮಾಡೋ ಮೋಟಿವೇಶನ್ ನಮಗೆ ಬೇಡ ಸರ್. ನಮಗೆ ನಾನು ಓಪನ್ ಆಗಿ ಹೇಳ್ತೀನಿ, ರಿಯಲ್ ಆಗಿ ಮಾಡಿ, ಸಿಂಪಲ್ ಆಗಿ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಹೋಗಿ, ಒಂದೊಂದೇ ಹೆಜ್ಜೆ ಹೋಗಿ. ನಾನು ಮೊನ್ನೆ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದ್ರು, ಹೇಳಿದ್ರು ಸರ್ ನಾನು ಈ ಮಂತ್ ಅಲ್ಲಿ ಕ್ರೌನ್ ಅಂಬಾಸಿಡರ್ ಆಗ್ಬಿಡ್ತೀನಿ ಸರ್. ಅದು ಸರ್ ನಾನೇನು ದುಡ್ಡು ಹಾಕೊಂತೀನಿ ಸರ್. ಬೇಡ ಸರ್, ಅದು ನಾನು ನೀವು ಡೈಮಂಡ್ ಆಗ್ರಿ ತಿಂಗಳು. ಯಾಕಂದ್ರೆ ನೀವು 100 ಜನಕ್ಕೆ 1,000 BE ಮಾಡೋದು ಬೆಸ್ಟ್ ಇದೆಯೋ, ಒಬ್ಬ ವ್ಯಕ್ತಿಗೆ ಸ್ನೇಹಿತರೆ 1 ಲಕ್ಷ BE ಮಾಡಿಸೋದು ಬೆಸ್ಟ್ ಇದೆಯೋ? ನಿಮ್ಗೆ ಅನಿಸ್ಬೋದು 1 ಲಕ್ಷ BE ಒಬ್ಬ ಮಾಡ್ಬಿಟ್ರೆ ಬೆಸ್ಟ್ ಅಂತೇಳಿ. ನೋ, ಆ 100 ಜನಕ್ಕೆ ನೀವೇನಾದ್ರು ಕರೆಕ್ಟ್ ಆಗಿ 1,000 BE ಮಾಡಿಸ್ತಿದ್ದೀರಾ ಸರ್, ಅದ್ರಲ್ಲಿ 100 ಜನರಲ್ಲಿ 20 ಜನ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ರ 80 ಜನ ಉಳ್ಕೊಂತಾರೆ. 80 ಜನರಲ್ಲಿ ಇನ್ನೂ 10 ಜನ ಹೋಗ್ಲಿ ಸರ್, 70 ಜನ ಉಳ್ಕೊಂತಾರೆ. ಈ ಒಬ್ಬ ವ್ಯಕ್ತಿಗೆ ತಗೊಂಬಂದು ನೀವು 50,000 1 ಲಕ್ಷ BE ಮಾಡಿಸಿ ನೀವೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರಿ ಅಂದ್ರೆ, ಅವನೊಬ್ಬ ಹೋದ ಅಂದ್ರೆ ಪೂರ್ತಿ ನಿಮ್ಮ ಬಿಸ್ನೆಸ್ಸೇ ಹೋಯ್ತು. ನಾವು ಕೋಳಿ ಪೂರ್ತಿ ಇಡೀ ನುಂಗಕ್ಕೆ ಹೋಗ್ಬಿಟ್ಟಿದ್ವಿ, ಮೊಟ್ಟೆ ತಿನ್ನಂಗಿಲ್ಲ ನಾವು. ಹಾಗೆ ದಯವಿಟ್ಟು ನಿಮ್ಮ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿ, ಸಿಂಪಲ್ ಆಗಿ, ಟೆನ್ಷನ್ ಫ್ರೀ ಆಗಿ, ನಗಾಡ್ತಾ ಖುಷಿಯಾಗಿ ಬಿಸ್ನೆಸ್ ಮಾಡಿ. ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ. ಅಂಡ್ ದೆನ್ ನೀವು ಮುಂದೆ ಆ ವ್ಯಕ್ತಿ ಜೊತೆ ಹೋಗಿ ಮಾತಾಡ್ಬೇಕಾದ್ರೆ ಕ್ಲಿಯರ್ ಆದ ಇನ್ಫಾರ್ಮೇಶನ್ ಕೊಡಿ, ಅರ್ಧ ಬರ್ಧ ಕೊಡಬೇಡಿ. ಕಂಪ್ನಿ ಬಗ್ಗೆ, ಅಬೌಟ್ ಕಂಪ್ನಿ ಬಗ್ಗೆ ಹೇಳ್ತಿದ್ರ, ಪರ್ಫೆಕ್ಟ್ ಆಗಿ ಕಂಪ್ನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ. ಸರ್ ಅಲ್ಲಿ ನೀವು ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಾ, ಯಾವ ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಾ ಆ ಮೇನ್ ಪ್ರಾಡಕ್ಟ್ ಬಗ್ಗೆ ಸರಿಯಾಗಿ ಇನ್ಫಾರ್ಮೇಶನ್ ಕೊಡಿ. ಅಂಡ್ ದೆನ್ ಪ್ಲಾನ್ ನ ಅವಶ್ಯಕತೆ ಇತ್ತು ಅಂದ್ರೆ ಆ ಜಾಗದಲ್ಲಿ ಪ್ಲಾನ್ ಕೊಡಿ. ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ನೀವು ಮಾಡ್ತಾ ಹೋಗಿ ಸರ್, ನೋಡಿ ನಿಮ್ಮ ಬಿಸ್ನೆಸ್ ರೈಟ್ ವೇಲಿ ಹೋಗುತ್ತೆ. ನೀವೇನಾದ್ರೂ ಶಾರ್ಟ್ ಕಟ್ ಏನಾದ್ರು ಹುಡುಕಿದ್ರಿ ಬೇಗ ಹೋಗೋದಕ್ಕೆ, ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದಂತೂ ಗ್ಯಾರಂಟಿ. ಸರ್ 3 ವರ್ಷದಲ್ಲಿ ಅಚೀವ್ಮೆಂಟ್ ಆಗೋದು 4 ವರ್ಷದಲ್ಲಿ ಆಗಿದೆ.
ನೀವು ಪರ್ಮನೆಂಟ್ ಆಗಿರ್ತೀರಾ. ನನಗೆ ತುಂಬಾ ಜನ ಕೇಳ್ತಾರೆ, ಸರ್ 6 ವರ್ಷದಿಂದ ನೀವು ಹೆಂಗಿದ್ದೀರಾ ಸರ್ ಸರ್ವಶೈಲಿ ಅಂತ. ಯಾಕಪ್ಪ ಇರಕ್ಕಾಗಲ್ವಾ? ಆಗಲ್ಲ. ಯಾಕಿದೀವಿ ಅಂತ ಹೇಳಿದ್ರೆ ಅಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಯಾರ ಮಾತು ನಾವು ಕಿವಿಗೆ ಹಾಕೊಳ್ಳಿಲ್ಲ. ನಮ್ಮ ಮೇಲೆ ನಮಗೆ ಭರವಸೆ ಇತ್ತು, ನಮ್ಮ ಕಂಪ್ನಿ ಮೇಲೆ ನಮಗೆ ಒಂದು ಭರವಸೆ ಇತ್ತು, ನಮ್ಮ ಲೀಡರ್ಸ್ ಮೇಲೆ ನಮಗೆ ಭರವಸೆ ಇತ್ತು. ಎಸ್, ಇವತ್ತು ಅವ್ರು ನಮ್ಮನ್ನು ನಂಬ್ಕೊಂಡು ವರ್ಕ್ ಮಾಡಿದ್ವಿ, ನಾವು ಅವ್ರನ್ನ ನಂಬ್ಕೊಂಡು ವರ್ಕ್ ಮಾಡಿದ್ವಿ. ಎಸ್, ಮೇನ್ ಇಂಪಾರ್ಟೆಂಟ್ ನಮ್ಮ ಹಾನರಬಲ್ CMD ಗೋಪಾಲ್ ಕುಂದ್ಸರಿಗೆ ನಾನು ಹ್ಯಾಟ್ಸ್ ಅಪ್ ಹೇಳ್ತೀನಿ. ಆ ವ್ಯಕ್ತಿ ಹೇಳಿದಂತ ಮಾತುಗಳು ಇವತ್ತು ಪ್ರೂವ್ ಮಾಡಿ, ನಿಜ ಮಾಡಿ ತೋರಿಸಿದ್ರು, ಅದಕ್ಕಿಂತ ಜಾಸ್ತಿ ಮಾಡಿ. ಎಷ್ಟು ದಿನ 6 ವರ್ಷದಲ್ಲಿ 60 ಕಂಪ್ನಿಗಳು ಮಾಡ್ಬಿಟ್ರು. ಭರವಸೆ ನಂಬಲ್ಲ ಸರ್ ಜನ, ನಿಮ್ಮನ್ನು ಯಾರು ಭರವಸೆ ಮಾಡಲ್ಲ. ಎಲ್ಲೋದ್ರು ವರ್ಕ್ ಮಾಡಬೇಕು, ಎಲ್ಲೋದ್ರು. ಬಟ್ ಇಂಥ ಪ್ಲಾನ್, ಇಂಥ ಪ್ರಾಡಕ್ಟ್, ಇಂಥ ನಿಮ್ಗೆ ಒಂದು ಲೀಡರ್ಶಿಪ್, ಇಂಥ ಒಂದು ಸಿಸ್ಟಮ್ ನಿಮ್ಗೆ ಸಿಗ್ಬೋದು. ಬಟ್ ಆದ್ರೆ ಇಲ್ಲಿ ಡೇ 1 ಇಂದ ಮನೆ ಒಬ್ಬ ವ್ಯಕ್ತಿ ನಾವು ಸರ್ ಇರ್ಬೋದು, ಇಲ್ಲಿ ನಾವು ಹಾಸನ ಹೋಗಿದ್ವಿ, ಎಲ್ಲೋ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ರು ಅವರು. ಆ ಜಾಗದಲ್ಲಿ ಅವ್ರು ನಾನು ಕೇಳಿದೆ, ಸರ್ ಹೆಂಗಿದೆ ಸರ್ ಬಿಸ್ನೆಸ್? ಸರ್ ವಂಡರ್ಫುಲ್ ಸರ್, ನಾನು ಯಾವತ್ತು ಬಂದು ಒಂದು 20-25 ದಿನ ಆಗಿದೆ. ಆ 1ನೇ ದಿನದಿಂದ ನಾನು ಏನ್ ನಿಮ್ಮ ಹತ್ರ ಪ್ರಾಡಕ್ಟ್ ಬೈ ಮಾಡಿದೆ, ಅವತ್ತಿಂದನೇ ಹಣ ಸಂಪಾದನೆ ನಾನು ಮಾಡ್ತಾ ಇದ್ದೀನಿ ಸರ್. ನಾವು 5,000, 10,000, 15,000 ನೋಡೋದಕ್ಕೆ 1 ವರ್ಷ ಆಗಿತ್ತು ಸರ್ ಒಂದು ಕಂಪ್ನಿಯಲ್ಲಿ ನಾವು. ಬಟ್ ಇವತ್ತು ನಾನು ಮೊನ್ನೆ ಹೋಗಿ ಯಾರಿಗೆ 4 ಕಾಲ್ ಸಿರಿ ಕೊಟ್ಟು ಬಂದೆ ಸರ್, ನಾನು 4,000 ದುಡಿದೆ. ಯಾರಿಗೊಂದು ಎಸ್ಪಲ್ಸ್ ಕೊಟ್ಟೆ ಸರ್, ನಾನು 2,000 ದುಡಿದೆ. ಡೇ 1 ಇಂದ ಅರ್ನ್ ಮಾಡುವಂತ ತಾಕತ್ತೊಂದು ಕೆಪಾಸಿಟಿ ಸರ್ವೇಷನ್ ಇದೆ. ಬಟ್ ಆದ್ರೆ ಸ್ನೇಹಿತರೆ, ಎಷ್ಟೋ ಜನಗಳಿಗೆ ಸರಿಯಾಗಿ ಮಾಹಿತಿ ಕೊಡದೆ, ಸರಿಯಾಗಿ ಇದ್ರ ಬಗ್ಗೆ ತಿಳಿಸದೆ, ಸರಿಯಾಗಿ ಇನ್ಫಾರ್ಮೇಶನ್ ಕೊಡದೆ, ಆ ಮುಂದೆ ಕೂತಿರಂತ ವ್ಯಕ್ತಿ ಕೇಳ್ತಾನೆ, ಏನ್ ಸರ್ ಬೈ ಒನ್ ಗೆಟ್ ಒನ್ ಅಲ್ವಾ, ಕಂಪ್ನಿ ಲಾಸ್ ಆಗಲ್ವಾ? ನೀವೇನು ಉತ್ತರ ಕೊಡ್ತೀರ? ಅವಾಗ ನಿಮ್ಮ ಹತ್ರ ಉತ್ತರ ಇರ್ಬೇಕು. ಸರ್ ಕಂಪ್ನಿಗೆ ಲಾಸ್ ಆಗಲ್ಲ, ಕಂಪ್ನಿ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಿಮ್ದು, ನೀವು ಪರ್ಫೆಕ್ಟ್ ಆಗಿ ಹೇಳ್ಬೇಕು. ನಾವು ಅಲ್ಲಿ ತೊದಲ್ತಾ ಕೂತ್ಕೊಂಡು ನಮಗೆ ಹೇಳಕ್ ಬರಲಿಲ್ಲ ಅಂದ್ರೆ ಮುಂದಂತ ವ್ಯಕ್ತಿಗೆ ನಾವು ಜಾಯಿನ್ ಮಾಡಿಸಿ ಅವನಿಗೆ ಸಕ್ಸಸ್ ಎಲ್ಲಿಂದ ಕೊಡಿಸ್ತೀವಿ ಸರ್ ನಾವು? ಹೌದಲ್ವಾ? ಸೊ ನೀವು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಸರ್. ಇದು ಅಬೌಟ್ ಕಂಪ್ನಿ ಇರ್ಬೋದು, ಪ್ಲಾನ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಯಾವಾಗ ಮುಂದೆ ಕೂತಂತ ವ್ಯಕ್ತಿಗೆ ನೀವು ಹೇಳ್ತೀರಾ ಅವ್ರಿಗೆ ಕ್ಲಿಯರೆನ್ಸ್ ಸಿಗ್ತದೆ. ಹಾಗಾಗಿ ನೀವು ಏನು ವರ್ಕ್ ಮಾಡ್ತಿದ್ದೀರಾ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ವೆರಿ ಗುಡ್. ಬಟ್ ಆದ್ರೆ ಇನ್ನು ತುಂಬಾ ಚೆನ್ನಾಗಿ ಮಾಡಬಹುದು. ಎಷ್ಟು ಸಕ್ಕರೆ ಹಾಕ್ತೀರಾ ಅಷ್ಟು ಸ್ವೀಟ್, ಎಷ್ಟು ಬೆಲ್ಲ ಹಾಕ್ತೀರಾ ಅಷ್ಟು ಸಿಹಿ. ಹಾಗಾಗಿ ಏನ್ ಬೆಲ್ಲ? ನಿಮ್ಮ ಆಕ್ಷನ್. 2 ಗಂಟೆ ವರ್ಕ್ ಮಾಡ್ತಿದ್ದೀರಾ, 3 ಗಂಟೆ ಮಾಡಿ. 3 ಗಂಟೆ ಮಾಡ್ತೀರಾ, 4 ಗಂಟೆ ಮಾಡಿ. 4 ಗಂಟೆ ಮಾಡ್ತೀರಾ, 5 ಗಂಟೆ ಮಾಡಿ. 5 ಗಂಟೆ ಮಾಡ್ತೀರಾ, 6 ಗಂಟೆ ಮಾಡಿ. ಫುಲ್ ಟೈಮ್ ಮಾಡ್ತೀರಾ, 7, 8 ಗಂಟೆ, 10 ಗಂಟೆ ಮಾಡಿ. ದಿನ 3-4 ಕ್ಲೋಸಿಂಗ್ ಆಗದೆ 1000 ಬಿ ಮಾಡಿದ್ರೆ ನೀವು ಮನೆಗೆ ಬರಲೇಬಾರದು. ಏನಿದೆ ಸರ್ ಮತ್ತೆ ಕೆಲಸ ನಮ್ಗೆ? ಅದೇ ಬೇರೆ ಜಾಬಲ್ಲಿ ಇದ್ರೆ ನಿಮಗೆ ಬಿಡ್ತಿದ್ರೆ ನಿಮ್ಗೆ. ನಾವಿವತ್ತು ಸರ್ವಶೀಲ ಇದೀವಿ, ನಾವು ವರ್ಕ್ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದೀವಿ. ಬೆಳಗ್ಗೆ ಹೇಳ್ತಾರದೆ 8-9 ಗಂಟೆಗೆ, 10 ಗಂಟೆಗೆ ಮನೇಲಿ ತಿಂಡಿ ರೆಡಿ ಮಾಡಿರ್ತಾರೆ. ತಿಂಡಿ ತಿನ್ಕೊಳ್ಳೋದು, ಸ್ವಲ್ಪ ಹೊತ್ತು ಮತ್ತೆ ಮೊಬೈಲ್ ನೋಡೋದು, ಫೇಸ್ಬುಕ್ ನೋಡೋದು, ಅದು ನೋಡೋದು, 11 ಗಂಟೆ ಆಗುತ್ತೆ. ಟೀ ಕಾಫಿ ಕುಡಿಯೋದು, ಸ್ವಲ್ಪ ಸುಸ್ತಾಗುತ್ತೆ, ಬಾಯಿ ನಿದ್ದೆ ಬರಂಗಾಗುತ್ತೆ, ಮತ್ತೆ ಸ್ವಲ್ಪ ಹೊತ್ತು ಮಲಗ್ಕೊಳ್ಳೋದು, ಮತ್ತೆ 12 ಗಂಟೆ 1 ಗಂಟೆ ಹೇಳೋದು, ಊಟ ಮಾಡೋದು, ಮತ್ತೆ ಸ್ವಲ್ಪ ಹೊತ್ತು ಅಡ್ಡಾಡೋದು. ಎಲ್ಲಿ ಹೋಗಿದ್ದಿ ಸರ್? ಸರ್ ಸರ್ವಶೀಲ, ನಾನು ಸರ್ವಶೀಲ ಮಾಡ್ತದೆ. ಎಷ್ಟು ವರ್ಷದಿಂದ ಸರ್? 3 ವರ್ಷ ಆಯ್ತು. ಇಷ್ಟಿದೆ ಬಿಸ್ನೆಸ್, ಹೌದಲ್ವಾ? ಸ್ನೇಹಿತರೆ, ನಮಗೆ ನಾವು ಬೇರೆಯವರಿಗೆ ನೀವು ಏನೋ ಸುಳ್ಳು ಹೇಳಿ ಯಾಮರ್ಸ್ಬೋದು. ಯಾವಾಗ ನಿಮಗೆ ನೀವು ಸುಳ್ಳು ಹೇಳ್ತೀರ, ನಾವು ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ. ನಮಗೆ ನಾವು ಮೋಸ ಮಾಡ್ತಿದ್ದೀವಿ. ಯಾಕಂದ್ರೆ ನೀವು ಇನ್ನು ಹೈಲಿ ತುಂಬಾ ಸಕ್ಸಸ್ಫುಲ್ ಆಗಿ ಬೆಳೆಬೋದಿತ್ತು, ಇನ್ನು ತುಂಬಾ ಚೆನ್ನಾಗಿ ಮಾಡಬಹುದಿತ್ತು. ನಾವು ಎಲ್ಲೋ ಯಾರ ಮೇಲೆ ಬ್ಲೇಮ್ ಮಾಡ್ತಾ, ಪ್ರೊಕಾಸ್ಟಿನೇಷನ್ ಮಾಡ್ತಾ, ಮುಂದೂಡ್ತಾ ಏನೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಸ್ನೇಹಿತರೆ, ನಿಮ್ಮ ಕೆಲಸದ ಮೇಲೆ ನಿರಂತರವಾಗಿ ವರ್ಕ್ ಮಾಡಿ, ಕೆಲಸದ ಮೇಲೆ ಫೋಕಸ್ ಮಾಡಿ. ಯಾಕಂತಂದ್ರೆ ಗೋಪಾಲ್ ಸರ್ ಹೇಳಂತ ಮಾತುಗಳು ನನಗೆ ಒಂದು ಪ್ರಿಂಟ್ ಹೊಡೆದಂಗೆ ನನ್ನ ಮೈಂಡ್ ಅಲ್ಲಿ ಕೂತ್ ಬಿಡ್ತದೆ. ಅವ್ರು ಹೇಳ್ತಾ ಇದ್ರು, ಎಸ್, ಒಂದು ಸಮಯದಲ್ಲಿ ನಾವು ಕನ್ಸಿಸ್ಟೆನ್ಸಿ
ಮಾಡಕ್ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಆ ಟೈಮಲ್ಲಿ ನಾವು ಬಂದ ಇವತ್ತು ಕನ್ಸಿಸ್ಟೆಂಟ್ ಎಂತ ಒಂದು ಆಫರ್ಗಳು ನಾವು ಕೊಟ್ಟಿದ್ವಿ. ಈಗ 2 ವೀಲರ್ ಕೊಟ್ಟಿದ್ದೀನಿ, ಶಾರ್ಟ್ಲಿ ನಾನು ಕಾರು ಸಹ ಕನ್ಸಿಸ್ಟೆನ್ಸಿ ಆಫರ್ ಅಲ್ಲಿ ನಾನು ಲಕ್ಕಿ ಡ್ರಾಲಿ ಇಡ್ತೀನಿ ಅಂತ ಹೇಳಿದ್ರು ಸರ್. ಸೂಪರ್ ಅಲ್ವ ಸ್ನೇಹಿತರೆ? ಹಾಗಾಗಿ ನೀವು ನಿಮ್ಮ ಕೆಲಸವನ್ನು ಮಾಡ್ತಾರೆ, ಕಂಪ್ನಿ ಏನ್ ಮಾಡಬೇಕು ಆಸ್ ಎ ಸರ್ವಿಸ್ ಪಾರ್ಟ್ನರ್ ಆಗಿ ಅವರು ರೈಟ್ ಟೈಮ್ ಅಲ್ಲಿ ಪೇಔಟ್, ರೈಟ್ ಟೈಮ್ ಅಲ್ಲಿ ನಿಮಗೆ ಪ್ರಾಡಕ್ಟ್, ರೈಟ್ ಟೈಮ್ ಅಲ್ಲಿ ಏನ್ ಬೇಕು ಆ ವಸ್ತುವನ್ನ ಕೊಡ್ತಾರೆ. ನೀವು ಗೆಲ್ಲೋದಕ್ಕೆ ಏನ್ ಬೇಕು ನಿಮ್ಮ ಸೀನಿಯರ್ ಲೀಡರ್ಸ್ ಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ಕೋಆಪರೇಷನ್ ಮಾಡ್ತಾರೆ. ಅದ್ರ ಮುಖಾಂತರ ನೀವು 100% ಆಗಿ ನೀವು ಗೆಲ್ತಾ ಮುಂದೋಗ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬಿಸ್ನೆಸ್ ಅಲ್ಲಿ ನಿಮಗೆ ಪ್ರತಿಯೊಬ್ರು ನಿಮಗೆ ಹೆಜ್ಜೆಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇರ್ತಾರೆ, ಹೌದಲ್ವಾ? ನಾವು ಏನಾದ್ರೂ ಗೆಲ್ಲಿಲ್ಲ ಅಂದ್ರೆ ನಾವು ಬ್ಲೇಮ್ ಮಾಡಕ್ ಆಗೋದಿಲ್ಲ. ಯಾಕಂತೇಳಿದ್ರೆ ವೆರಿ ಇಂಪಾರ್ಟೆಂಟ್ ಸರ್. ನಿಮ್ಮ ಪವರ್ ಬಗ್ಗೆ ನಿಮ್ಗೆ ಬಿಲೀವ್ ಇರಬೇಕು. ನಿಮ್ಮ ಪವರ್ ಬಗ್ಗೆ, ನಿಮ್ಮ ಪವರ್ ಹೇಳ್ತಾರಲ್ಲ, ಬಿಲೀವ್ ಇನ್ ದ ಪವರ್ ಆಫ್ ಸೆಲ್ಫ್, ಯುವರ್ ಸೆಲ್ಫ್. ಮತ್ತೆ ಸ್ನೇಹಿತರೆ, ನೀವು ಯಾವತ್ತು ನಿಮ್ಮನ್ನು ನೀವು ಅಕ್ನಾಲೇಜ್ ಮಾಡೋದಿರ್ಬೋದು, ನಿಮ್ಮನ್ನು ನೀವು ಒಂದ್ಸಲ ಬೆಂತ್ ತಡ್ಕೊಳ್ಳೋದಿರ್ಬೋದು. ಎಸ್ ನಾನು ವರ್ಕ್ ಮಾಡ್ತೀನಪ್ಪ, ಮಾಡ್ತೀನಿ, ಮುಂದೆ ಬರ್ತೀನಿ. ಬೇರೆಯವ್ರು ನಿಮ್ಗೆ ಹೇಳದ್ ಬೇರೆ. ಯಾಕಂದ್ರೆ ಏನೇ ಇರ್ಬೋದು, ಓವರ್ಕಮ್ ರೋಡ್ ಬ್ಲಾಕ್ಸ್ ಇಂದ ಏನಿದೆ, ಲರ್ನ್ ದ ಸ್ಟ್ರಾಟಜೀಸ್ ನ ಲರ್ನ್ ಮಾಡಿ, ಓವರ್ಕಮ್ ಫ್ರಮ್ ಆಬ್ಸ್ಟಿಕಲ್ಸ್ ಗಳಿಂದ ಹೊರಗಡೆ ಬನ್ನಿ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾರಿಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಬಿಸ್ನೆಸ್. ಯಾಕಂದ್ರೆ ಈ ಕಾನ್ಸೆಪ್ಟ್ ಒಂದು ಯೂನಿಕ್ ಕಾನ್ಸೆಪ್ಟ್, ಇದು ಯೂನಿಕ್ ಬಿಸ್ನೆಸ್. ಇದು ಯೂನಿಕ್ ಆಗುವಂತ ವ್ಯಕ್ತಿಗಳಿಗೆ ಮಾತ್ರ ಈ ಬಿಸ್ನೆಸ್. ಯಾರಲ್ಲಿ ಈ ವಸ್ತುಗಳು ನಾವು ನೋಡಲ್ಲ, ಕಲಿಯೋದಿಲ್ಲ, ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವೆಲ್ಲರೂ ಆಲ್ರೆಡಿ ತುಂಬಾ ಪ್ರಯತ್ನ ಪಡ್ತಿದ್ದೀರಾ, ತುಂಬಾ ಮುಂದೆ ಹೋಗ್ತಾ ಇದ್ದೀರಾ. ಬಟ್ ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗ್ಬೋದು. ಬಟ್ ವೆರಿ ವೆರಿ ಇಂಪಾರ್ಟೆಂಟ್, ಈ ಒಂದು ಜರ್ನಿಯಲ್ಲಿ, ಈ ಒಂದು ಬಿಸ್ನೆಸ್ ಒಳಗೆ ನೀವು ಇನ್ವಾಲ್ವ್ ಆದಾಗ, ಹೊರಗಡೆ ಇರ್ಬೋದು ಅಥವಾ ನಿಮ್ಮ ಒಳಗೆ ಇರ್ಬೋದು, ಈ ನೆಗೆಟಿವ್ ಜನಗಳಿದ್ರೆ ಅವರಿಂದ ಆದಷ್ಟು ದೂರ ಇರಿ. ನಿಮ್ಮನ್ನ ಹಾಳು ಮಾಡೋದಕ್ಕೆ, ನಿಮ್ಮನ್ನ ಕೆಡಿಸೋದಕ್ಕೆ ಒಬ್ಬ ನೆಗೆಟಿವ್ ವ್ಯಕ್ತಿ ಸಾಕು. ಒಂದು ಕೆಟ್ಟ ಒಂದು ಫ್ರೂಟ್ ಎಲ್ಲಾ ಫ್ರೂಟ್ ಬುಟ್ಟಿರೋದಕ್ಕೆ ಹಾಳು ಮಾಡ್ತದೆ. ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ ಏನು ಅಂತ ತಿಳ್ಕೊಂಡು ನಿಮ್ಮ ಸೀನಿಯರ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ. ಓಕೆ, ಅಂಡ್ ದೆನ್ ನಿಮ್ಮ ಮೇಲೆ ನಿಮಗೆ ಭರವಸೆ ಇಟ್ಕೊಂಡು ವರ್ಕ್ ಮಾಡಿ. ನಿಮ್ಮ ಆಟಿಟ್ಯೂಡ್ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ವರ್ತನೆ ವೆರಿ ಇಂಪಾರ್ಟೆಂಟ್, ಹೆಸರು. ಹಾಗಾಗಿ ಒಂದು ದೊಡ್ಡ ಲೆವೆಲ್ಗೆ ನಾವೆಲ್ಲ ಹೋಗೋದಕ್ಕೆ ಸ್ನೇಹಿತರೆ ಒಂದು ಗೋಲ್ ಸೆಟ್ ಮಾಡಿ, ಅದಕ್ಕೆ ಏನು ಗೋಲ್ನ ರೀಚ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಿ. ಆ ಪ್ಲಾನಿಂಗ್ ಮಾಡಿ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡು ಆರಾಮಾಗಿ ತಗೊಳ್ಳೋದಕ್ಕೆ ನೀವು ಆರಾಮಾಗಿ ಕೂತ್ಕೊಂಡು ತಗೊಳಕ್ಕಾಗಲ್ಲ. ಸೊ ಆಕ್ಷನ್ ಡೈಲಿ ಇರಲಿ, ನಿಮಗೆ ಒಂದು ಗ್ರೋತ್ ಇರಲಿ, ನಿಮ್ಮ ಗ್ರೋತ್ ಮೈಂಡ್ ಸೆಟ್ ಇರಲಿ ನಿಮಗೆ 100%. ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ ಸ್ನೇಹಿತರೆ. ಯಾವಾಗಲೂ ಪಾಸಿಟಿವ್ ನ ಥಿಂಕ್ ಮಾಡಿ, ನೆಗೆಟಿವ್ ಥಿಂಕ್ ಮಾಡಬೇಡಿ. ಓಕೆ, ಯಾಕಂದ್ರೆ ಎಲ್ಲ ಮ್ಯಾಟ್ರ್ ಹೇಳಿದ ಎಲ್ಲ ಮ್ಯಾಟ್ರ್ ಮೈಂಡ್ ಸೆಟ್ ನಿಮಗೆ ಮ್ಯಾಟ್ರ್ ಆಗ್ತದೆ ಅಂತ. ಅದನ್ನು ಏನೋ ಒಂದು ಪ್ರಾಬ್ಲಮ್ ಅವರಿಂದ ಆಗಿರ್ಬೋದು, ನಿಮ್ಮಿಂದ ಆಗ್ಬೋದು, ಸಾರಿ ಹೇಳಿ ಮುಂದೆ ಹೋಗಿ. ಅದನ್ನೇ ಇಟ್ಕೊಂಡು ಕೆದಕೊಂಡು ಕೂತ್ಕೊಂಬೇಡಿ. ಹೊಸ ಹೊಸ ಕ್ರಿಯೇಟಿವಿಟಿನ ಮಾಡಿ ನಿಮ್ಮ ಟೀಮಿಗೆ ಕಲಿಸಿ. ಇವತ್ತು ನಾನು ಮೊನ್ನೆ ಒಬ್ರು ಯಂಗ್ಸ್ಟಾರ್, ಒಬ್ಬ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಮನೆ ಯಾವುದೋ ಒಂದು ಇಂಟರ್ವ್ಯೂ ನಾನು ನೋಡಿದೆ. ಅವ್ರು ಹೇಳಿದ್ರು, ಸರ್ ಸಾಲ ಎಷ್ಟಾಗಿತ್ತು ಅಂತ ಹೇಳಿದ್ರೆ ನಾವು ಹೇಳಬಾರ್ದು, ನಮ್ಮ ತಂದೆಯವರು ತೀರೋದು. ಬಟ್ ಆದ್ರೆ ನನಗೆ ಏನ್ ಮಾಡ್ಬೇಕು ಅನ್ಬೇಕಾದ್ರೆ ನನಗೆ ಕನ್ಫ್ಯೂಷನ್ ಸಿಕ್ತು. ಬಟ್ ಆ ಸಮಯದಲ್ಲಿ ನನಗೆ ಡೈರೆಕ್ಟ್ ಸೆಲ್ಲಿಂಗ್ ನನ್ನ ಕೈಗೆ ಸಿಕ್ತು. ಯಾಕಂದ್ರೆ ನನಗೆ ಅನುಭವ ಇರ್ಲಿಲ್ಲ, ಬಟ್ ನನಗೆ ಅವಮಾನ ಆಗಿತ್ತು. ಹೊರಗಡೆ ಜನಗಳಿಂದ ಈ ಬಿಸ್ನೆಸ್ಸಿನ ಅನುಭವ ನನಗಿರಲಿಲ್ಲ, ಬಟ್ ಜನಗಳಿಂದ ಅವಮಾನ ಆಗಿತ್ತು. ಆ ಅವಮಾನವನ್ನ ನಾನು ಸನ್ಮಾನವಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ನೋಡಿದಾಗ ನನಗೆ ಯಾರೋ ಒಬ್ರು ಗುರುಗಳು ಸಿಕ್ಕಿದ್ರು. ಅವ್ರ ಕಡೆಯಿಂದ ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡೆ. ಇವತ್ತು 5 ವರ್ಷ ಆಗಿದೆ. ಸಾಲ ಎಲ್ಲ ನಾನು ಕ್ಲಿಯರ್ ಮಾಡಿ ಇವತ್ತು ಒಂದು ಒಳ್ಳೆ ಫ್ಲಾಟ್ ತಗೊಂಡು ನಾನು ಹ್ಯಾಪಿಯಾಗಿ ನನ್ನ ಫ್ಯಾಮಿಲಿ ಜೊತೆ ನಾನು ಇದ್ದೀನಿ. ಸೊ ಈ ಬಿಸ್ನೆಸ್ ಒಂದು ಕೊಡುಗೆ ಅಂತ ಸರ 5 ವರ್ಷದಲ್ಲಿ ಸಾಲವನ್ನೆಲ್ಲ ತೀರಿಸಿ ಒಂದು ಲೈಫಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹೊರಗಡೆ ಎಲ್ಲೂ ನಿಮ್ಗೆ ಸಾಧ್ಯ ಇಲ್ಲ.
ಸೊ ಹಾಗಾಗಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತ ಸ್ಕಿಲ್ಸ್ ನ ಕಲೀರಿ. ಈ ಬಿಸ್ನೆಸ್ ಗೆ ಪ್ರತಿದಿನ ಅಪ್ಡೇಟ್ ಆಗ್ತಾ ಹೋಗಿ. ಅಂಡ್ ಒಂದು ಬೇರೆ ಮೇಲೆ ಎಂಪತಿ ಇರಲಿ. ಹಾ, ನಿಮ್ಮ ಜೊತೆ ಬರುವಂತವರಿಗೆ. ಓಕೆ, ಅಂಡ್ ಸ್ನೇಹಿತರೆ, ಒಂದು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಅವೇರ್ನೆಸ್ ಆಗಿದೆ. ಯಾಕಂದ್ರೆ ಆರೋಗ್ಯದ ಬಗ್ಗೆ ಇರ್ಬೋದು, ನಿಮ್ಮ ಬಿಸ್ನೆಸ್ ಬಗ್ಗೆ ಇರ್ಬೋದು. ನೀವು ದುಡಿತಾ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಬೇಡಿ. ದುಡಿತಾ ಬೇರೆಯವರಿಗೂ ತೊಂದರೆ ಆಗ್ಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಇವತ್ತು ನಿಮ್ಮ ಫೋಕಸ್ ಇದೆಯಲ್ಲ, ಶಿಫ್ಟ್ ಯುವರ್ ಫೋಕಸ್. ಇನ್ಸ್ಟೆಡ್ ಪ್ರಾಬ್ಲಮ್ಸ್ ಗಳನ್ನ ತೆಗೆದು ಸೊಲ್ಯೂಷನ್ ಕಡೆ ಹೋಗ್ಲಿ. ಒಂದು ಒಳ್ಳೆ ಹ್ಯಾಬಿಟ್ ನೀವು ಬೆಳೆಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ವಿಕ್ಟ್ರಿ ನಿಮ್ಮ ಮನೆಯಲ್ಲಿ ಕಾಯ್ತಾ ಇದಾರೆ. ನಿಮ್ಮ ಫೇಲ್ಯೂರ್ ತುಂಬಾ ಜನ ಹೊರಗಡೆ ಕಾಯ್ತಾ ಇದಾರೆ. ನೀವು ವಿಕ್ಟರಿ ಮಾಡಿ ನಿಮ್ಮ ಮನೆಯವರಿಗೆ, ನಿಮ್ಮ ಫ್ಯಾಮಿಲಿ ಖುಷಿ ಪಡಿಸಿ ನೀವು ಖುಷಿ ಆಗ್ತಿರೋ, ಅಥವಾ ಫೇಲ್ಯೂರ್ ಆಗಿ ಹೊರಗಡೆ ನಿಂತಿರೋಂಥ ವ್ಯಕ್ತಿಗಳು ಚಪ್ಪಾಳೆ ಹೊಡೆಯಂಗ್ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಈ ಬಿಸ್ನೆಸ್ಸಿನ ಓನರ್ಶಿಪ್ ತಗೊಳ್ಳಿ. ಈ ಬಿಸ್ನೆಸ್ಸಿನ ಓನರ್ಶಿಪ್ ತಗೊಳ್ಳಿ. ಈ ಬಿಸ್ನೆಸ್ಸಿನ ಓನರ್ಶಿಪ್ ತಗೊಳ್ಳಿ. ಈ ಬಿಸ್ನೆಸ್ ನಿಮ್ದು. ಈ ಬಿಸ್ನೆಸ್ ಗೋಪಾಲ್ ಕುಂದಲ್ಲ, ನಿಮ್ಮ ಅಪ್ಲೈನ್ದಲ್ಲ. ಯಾವಾಗ ಈ ಬಿಸ್ನೆಸ್ ಅಲ್ಲಿ ಇರ್ಬೋದು, ನಿಮ್ಮ ಲೈಫ್ ಅಲ್ಲಿ ಇರ್ಬೋದು, ಓನರ್ಶಿಪ್ ತಗೊಂತೀರ, ಈ ಹ್ಯಾಬಿಟ್ ನಿಮ್ಗೆ ತುಂಬಾ ಎನ್ಕರೇಜ್ ಮಾಡುತ್ತೆ ರೆಸ್ಪಾನ್ಸಿಬಿಲಿಟಿ ತಗೋದಕ್ಕೆ, ಲೈಫ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ. ಇದು ಒಂದು ದಿನದಲ್ಲೇ ಬರಲ್ಲ ಸರ್. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಹೇಳ್ತಾರ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ. ಅವಾಗ ನೀವು ಆಗುತ್ತೆ, ಒಂದಿನದಲ್ಲಿ ಆಗಲ್ಲ. ಬಟ್ ಇದು ಯಾವಾಗಿಂದ ಮಾಡ್ಬೇಕು ಸರ್? ಯಾವಾಗಿಂದ ಮಾಡ್ಬೇಕು ಸರ್? ನಾಳೆಯಿಂದನ, ಇವತ್ತಿಂದಾನೆ, ಈಗಿಂದಾನೆ. ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ, ಆ ಕೆಲಸನ ಮಾಡಿ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡಿ ಸ್ನೇಹಿತರೆ. ಹಾ, ವೆರಿ ಇಂಪಾರ್ಟೆಂಟ್. ಒಂದು ಗ್ರಾಟಿಟ್ಯೂಡ್ ಮನೋಭಾವ ನಿಮ್ಮಲ್ಲಿರಲಿ. ಎಂಬ್ರೆಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್ ಅಂತಾರೆ. ಕೃತಜ್ಞತೆ ಸಲ್ಲಿಸುವಂತ ಮನೋಭಾವ. ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ನಿಮ್ಮ ಅಪ್ಪನಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಯಾರೋ ಮೆಂಬರ್ಸ್ ಇರ್ಬೋದು, ನಿಮ್ಮ ತಂದೆ ತಾಯಿಗಂತೂ ನೀವು ಕೃತಜ್ಞತೆ ಎಷ್ಟು ಸಲ್ಲಿಸಿದ್ರು ಕಮ್ಮಿ ಇದೆ ಬಿಡಿ. ಬಟ್ ಆದ್ರೆ ಯಾರೋ ನಿಮ್ಮ ಫ್ರೆಂಡು, ನಿಮ್ಮ ರಿಲೇಷನ್ಸು, ಈ ಬಿಸ್ನೆಸ್ ಅಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಯಾರು ನಿಮಗೆ ಕೋಆಪರೇಷನ್ ಮಾಡಿದ್ರು, ಒಂದ್ಸಲ ನೆನೆಸ್ಕೊಳ್ಳಿ. ಒಂದ್ಸಲ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿ, ಅವರಿಗೆ ಮಾತಾಡಿ, ಗ್ರಾಟಿಟ್ಯೂಡ್ ಇರ್ಲಿ ನಿಮ್ಗೊಂದ್ಸಲ. ಯಾಕಂತಂದ್ರೆ ತುಂಬಾ ಜನ ಇವತ್ತು ಮರ್ತು ಬಿಡ್ತಾರೆ ಬಂದಂತ ದಾರಿ, ಹೆಲ್ಪ್ ಮಾಡೋಂತ ವ್ಯಕ್ತಿ, ವಿದ್ಯೆ ಕಲಿಸಿದಂತ ಗುರು, ಜೀವನ ಕೊಟ್ಟಂತ ತಾಯಿ. ಇವತ್ತು ನಾವೆಲ್ಲ ಮರ್ತು ಬಿಡ್ತೀವಿ ಈ ಪ್ರಪಂಚದಲ್ಲಿ ಬಂದು. ಅದರ ಒಂದು ಸಮಯದಲ್ಲಿ ಸ್ನೇಹಿತರೆ, ನಮಗೆ ಅದು ಯಾವುದು ಸಿಗದಿಲ್ಲ, ಅವತ್ತು ನಾವು ಪಶ್ಚಾತ್ತಾಪ ಪಡ್ತೀವಿ. ಯಾಕಂದ್ರೆ ನನಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಮ್ಮ ತಾಯಿ ನಮ್ಮ ಜೊತೆಲಿ 24/7 ಯಾವಾಗ ನಮ್ಮ ಜೊತೆಲಿ ಮನೆಯಲ್ಲಿ ಇರ್ತಾ ಇದ್ರು. ಅವರ ಒಂದು ಆದರ್ಶಗಳು, ಅವ್ರು ಹೇಳಂತ ಮಾತುಗಳು. ನಾನು ಝೂಮ್ ಮೀಟಿಂಗ್ ಮಾಡ್ತಾ ಕೂರ್ತಾ ಇದ್ದೆ. ಆ ಟೈಮಲ್ಲಿ ಬೇಗ ಝೂಮ್ ಮೀಟಿಂಗ್ ಮಾಡಕ್ಕಿಂತ ಮುಂಚೆ ಬೇಗ ಅವರು ಕರೆದು ಟೀ ಕಾಫಿ ನನಗೆ ಮಾಡಿಕೊಡೋದಿರ್ಬೋದು. ನಮ್ಮ ಮನೆಯವರು ಮಾಡ್ತಿದ್ರು, ಇಲ್ಲ ಅಂತಲ್ಲ. ಬಟ್ ಆದ್ರೆ ಅವರಿಗೆ ಎನ್ಕರೇಜ್ ಮಾಡ್ತಾರೆ, ಬೇಗ ಟೈಮ್ ಆಗ್ತದೆ ಮಾಡಿ. ನೋಡಿ, ಒಂದೊಂದು ಮನೇಲಿ ಒಬ್ಬೊಬ್ರು ದೊಡ್ಡವರು ಇರ್ತಾರೆ, ಹೌದಲ್ವಾ? ಯಾವುದೇ ವಸ್ತು ಇರೋ ತನಕ ಆದ್ರೂ ನಮಗೆ ಬೆಲೆ ಗೊತ್ತಾಗೋದಿಲ್ಲ. ಹಾಗೆ SHP ನಿಮ್ ಕೈಲಿದೆ ಸ್ನೇಹಿತರೆ. ಇವತ್ತು ನಾನು ಯಾವಾಗ್ಲೂ ಹೇಳ್ತೀನಿ, SHP ನನ್ನ ತಾಯಿ ನನಗೆ ಹುಟ್ಟು, ನನಗೆ ಒಂದು ಜನ್ಮ ಕೊಟ್ಟಂತ ತಾಯಿ ನನ್ನ ಜೊತೆಗೆ ಇಲ್ದೇ ಇರ್ಬೋದು. ಬಟ್ ಆದ್ರೆ ಸಾವಿರಾರು ಜನಗಳಿಗೆ ಜೀವನ ಕೊಡುವಂತ ಒಂದು ತಾಯಿ ಇವತ್ತು ಸರ್ವಶ್ರೀ ಇದೆ. ಸೊ ನಾವು 100% ಇದ್ರಲ್ಲಿ ಇನ್ವಾಲ್ವ್ ಆಗಿ ನಾವು ಮಾಡ್ತಾ ಇದೀವಿ. ನಿಮ್ಮ ಕೋಆಪರೇಷನ್, ನಮ್ಮ ಸಪೋರ್ಟ್ ಇದ್ರೆ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಂಥ ಗ್ಯಾರಂಟಿ. ಬಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 2025-26 ಕಂಪ್ನಿ ಟಾಪ್ 5 ಹೋಗ್ಬೋದು ಲೀಡರ್ಸ್, ಒಂದು ನಮ್ಮ ಕಂಪ್ನೀಸ್ ಅಲ್ಲಿ. ಬಟ್ ಅವತ್ತು ಟಾಪ್ 5 ನಿಮಗೆ ಕಾಣೋದು ನಮ್ಮ ಟೀಮ್ ನ ಲೀಡರ್ಶಿಪ್ಸ್ ಇರುವಂತ ಲೀಡರ್ಸ್ಗಳು. ಸೊ ನನಗೆ ತುಂಬಾ ಖುಷಿ ವಿಚಾರ ಅಂತ ಹೇಳಿದ್ರೆ, ಕಂಪನಿ ಇವತ್ತು ಮಾಡ್ತಾರಂತ ಪ್ಲಾನಿಂಗ್, ಅಪ್ಡೇಷನ್ಸ್ ಕೊಡ್ತಾರಂತ ಪ್ರಾಡಕ್ಟ್ ನನಗೊಂದು ಹೊಸ ಹುರುಪನ್ನು ತಂದಿದೆ. ಯಾಕಂದ್ರೆ 6 ವರ್ಷದಿಂದ ನಾನು ಇದೇ ಇಲ್ಲ ಅಂತಲ್ಲ. ಬಟ್ ಆದ್ರೆ ಈಗೇನೆಲ್ಲ ಅಪ್ಡೇಟ್ಸ್ ಗಳಾಗ್ತವೆ, ನಮ್ಗೆಲ್ಲ ಒಂದ್ ಕಡೆ ಅನ್ಸ್ತದೆ, ಇಲ್ಲಪ್ಪ ನಮ್ ಜೊತೆ ಬಂದರೆ ನಾವು 100% ನಾವು ಗೆಲ್ಲಿಸಬಹುದು. ನಾವು ಜನಗಳಿಗೆ ತಪ್ಪು ಆಶ್ವಾಸನೆಗಳು ಕೊಡದೆ ರೈಟ್ ಇನ್ಫಾರ್ಮೇಶನ್ ಕೊಟ್ಟು ನಾವು ಮುಂದೆ ಅವ್ರಿಗೆ ತಗೊಂಡೋಗ್ಬೋದು. ನಾವು 100 ರೂಪಾಯಿ ಕೊಡಿಸೋ ಜಾಗದಲ್ಲಿ 50 ರೂಪಾಯಿ ಆದ್ರೂ ಕೊಡಿಸ್ಬೋದು ಅನ್ನೋ ಭರವಸೆ ನಮಗೆ ಪ್ರತಿದಿನ ಜಾಸ್ತಿ ಆಗ್ತದೆ. ಸೊ ಹಾಗೆ ನಿಮಗೂ ಸಹ ಸ್ನೇಹಿತರೆ, ಒಂದು ರೈಟ್ ಟೈಮ್ ಇದೆ ಈಗ. ಈ ಟೈಮ್ ನ ಕಳ್ಕೊಂಬೇಡಿ. ನಿಮ್ಮ ಟೀಮ್ ಅಲ್ಲಿ 2 ಜನ ಇರಬಹುದು, ಆ 2 ಜನಗಳಿಗೆ ಫೋಕಸ್ ಮಾಡಿ, ಅವರಿಗೆ ಡೂಪ್ಲಿಕೇಶನ್ ಮಾಡಿ, ಅವರಿಗೆ ಲೀಡರ್ಶಿಪ್ಸ್ ಏನನ್ನ ಕಲಿಸಿ, ಬಿಸ್ನೆಸ್ ಏನನ್ನ ಕಲಿಸಿ. ಯಾವ ರೀತಿ ಒಂದು ತಂದೆ ತಾಯಿ ಮಗುಗೆ ಕೈ ಹಿಡ್ಕೊಂಡು
ಕಲಿಸ್ತಾರೆ ಆ ರೀತಿ ನೀವು ಕಲಿಸಿ. 100% ಅವ್ರು ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಮುಂದೆ ಅದರಿಂದ ನಿಮಗೂ ಸಕ್ಸಸ್ ಸಿಗುತ್ತೆ, ಅವರಿಗೂ ಸಕ್ಸಸ್ ಸಿಗುತ್ತೆ. ಬಟ್ ನಾನೇನೋ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಎಲ್ಲಿಂದ ಎಲ್ಲೋ ಮಾತು ಹೋಯ್ತು, ಸಮಯ ಆಗಿದೆ. ಸೊ ನಾಳೆ ಆದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇವತ್ತು ಈವ್ನಿಂಗ್ 7 ಗಂಟೆಗೆ BOP ಇದೆ, ಬಿಸ್ನೆಸ್ ಆಪರ್ಚುನಿಟಿ ಪ್ರೋಗ್ರಾಮ್. ಅರ್ಥ ಆಗ್ತದೆ. ಸೊ ನಿಮ್ಮ ಟೀಮ್ ಅಲ್ಲಿ ಹೊಸಬ್ರಿಗೆ ಹಳಬ್ರಿಗೆ ನೀವು ಮೊದಲೇ ರೆಡಿ ಇರಬೇಕು. 7 ಗಂಟೆಗೆ ಇದೇ ಲಿಂಕ್ ಇರ್ತದೆ. ಓಕೆ, 7 ಗಂಟೆಗೆ ಸರಿಯಾಗಿ ಜಾಯಿನ್ ಆಗಿ BOP ಅಲ್ಲಿ. ಸೊ ನಿಮ್ಮ ಕಡೆಯಿಂದ ಹೊಸಬ್ರನ್ನ ಮ್ಯಾಕ್ಸಿಮಮ್ ಆಗಿ ಕರೆತನ್ನಿ, ಆಗ ಅವ್ರಿಗೆ ಅರ್ಥ ಆಗುತ್ತೆ ಏನಪ್ಪಾ ಇದು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಇದ್ರ ಏನು ಉಪಯೋಗ ಇದೆ, ಇದರಲ್ಲಿ ಗೆಲ್ಬಹುದಾ, ಇದೆಲ್ಲ ಅವ್ರಿಗೆ ಕ್ಲಿಯರೆನ್ಸ್ ಇರ್ತದೆ. ಸೊ ವಿತೌಟ್ ಮಿಸ್ ನೀವು 7 ಗಂಟೆಗೆ ಇರಿ, ನಿಮ್ಮ ಟೀಮಿಗೆ 7 ಗಂಟೆಗೆ ಜಾಯಿನ್ ಮಾಡಿಸಿ. ಅಷ್ಟೊತ್ತಿಗೆಲ್ಲ ಫೀಲ್ಡ್ ವರ್ಕ್ ಮಾಡ್ಕೊಳ್ಳಿ, ಏನಿದೆ ಎಲ್ಲ ನಿಮ್ಮ ಕನ್ಸಿಸ್ಟೆನ್ಸಿ ಮುಗಿಸ್ಕೊಳ್ಳಿ. 1 ಗಂಟೆ ನೀವು 7 ರಿಂದ 8 ಗಂಟೆಗೆ 8 ಗಂಟೆ ಕಂಪ್ನಿ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ. ಮತ್ತೆ 8 ರಿಂದ 9 ಗಂಟೆ ಮತ್ತೆ ಬೇರೆ ನಮ್ಮ ಟ್ರೈನಿಂಗ್ಗಳು ಮೀಟಿಂಗ್ಗಳು ಇರ್ತದೆ. ಸೊ 7 ಗಂಟೆ ಎಕ್ಸಾಕ್ಟ್ ಆಗಿ ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ಈವ್ನಿಂಗ್ ಸಿಗೋಣ ಎಲ್ಲರೂ ಮತ್ತೆ ಒಂದು BOP ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಅದ್ರ ಮತ್ತೆ ಆ ನೇರ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳಿದ್ದೆ, ಒಂದು ಬೆಮ್ಮಿಸ್ ಇರ್ಬೋದು, ಬಯೋಟಿನ್ ಇರ್ಬೋದು, ಅದ್ರ ಬಗ್ಗೆ ಮಾತಾಡ್ಬೇಕಂತ ನಾನು ಪ್ಲಾನ್ ಮಾಡಿದ್ದೆ. ಬಟ್ ಆದ್ರೆ ಈ ಕನ್ಸಿಸ್ಟೆನ್ಸಿ ಮೇಲೆ ಮಾತಾಡ್ತಾ ಇಲ್ಲಿ ತನಕ ಬಂತು ಸಮಯ. ಓಕೆ, ನೋ ಪ್ರಾಬ್ಲಮ್. ಸೊ ಹಾಗಾಗಿ ಎಲ್ಲರೂ ಕನ್ಸಿಸ್ಟೆನ್ಸಿ ಮಾಡಿದಿರಾ, ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಒಂದು ಟೀಮ್ ಅಲ್ಲಿ ಎಷ್ಟು ಜನ ಮಾಡಿದಾರ ಸರ್? ಯಾರು ಅಡ್ಮಿಟ್ ಮಾಡ್ತೀನಿ ಹೇಳ್ಬೋದಾ? ಮ್ಯಾಕ್ಸಿಮಮ್ ಆಗಿ ಎಲ್ಲರಿಗೂ ಮಾಡಿಸಿದಿರಾ? ಮಾಡಿದೆ ಸರ್. ವೆರಿ ಗುಡ್, ವೆರಿ ಗುಡ್, ಸೂಪರ್ ಸೂಪರ್. ಮತ್ತೆ ನೀವು ಮಾತ್ರ ಮಾಡಿದಿರಾ, ನಿಮ್ಮ ಟೀಮ್ ಅಲ್ಲಿ ಮಾಡಿಸಿದಿರಾ? ನಮ್ ಟೀಮ್ ನಲ್ಲೂ ಮಾಡಿದಾರೆ ಸರ್. ವೆರಿ ಗುಡ್, ಸೂಪರ್ ಸೂಪರ್. ಎಸ್ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದ್ಸಗೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಈವ್ನಿಂಗ್ 7 ಗಂಟೆಗೆ ಈ ಲಿಂಕ್ ನ ಶೇರ್ ಮಾಡಿ. ಓಕೆ, 7 ಗಂಟೆಗೆ ಎಲ್ಲ ಜಾಯ್ನ್ ಆಗ್ತೀರಾ? 7 ಗಂಟೆಗೆ ಫ್ರೀ ಇರ್ತೀರಲ್ಲ? ಸರ್ ಡೆಫಿನೆಟ್ಲಿ ಸರ್. ಓಕೆ, ಸೇಮ್ ಮ್ಯಾಕ್ಸಿಮಮ್ ಹೊಸ ವ್ಯಕ್ತಿಗಳಿಗೆ ಕರೆತೀನಿ, ಸಕ್ಸಸ್ಫುಲ್ ಆಗಿ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. Thank you very much, sir. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಫಾರ್ ಇನ್ಫಾರ್ಮ್ಸ್ ಕೊಡಿ. ಥ್ಯಾಂಕ್ ಯು, ಧನ್ಯವಾದ ಸರ್.